ಕಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಕಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಅಂದ ಅನಾಥರ ಚಂದದಿ ಕೊರೆದ ತಂದೆಯು ತಾ ನೆನೆಸಿ. ಅಂದ ಅನಾಥರ ಚಂದದಿ ಕೊರೆದ ತಂದೆಯು ತಾ ನೆನೆಸಿ. ಬಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಬಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ. ನೋಡುವೆ ಕಣ್ತುಂಬಿ ನಿನ್ನ ನೆಡುವೆ ಮನದುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆನುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ಹಾಡುವೆ ಮೈ ತುಂಬಿ ನಿನ್ನ ಕರೆನುವೆ ಎದೆ ತುಂಬಿ. ಮಂಗಳ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ. ಮಂಗಳ ಮೂರುತಿ ಪಾವನ ಕೀರ್ತಿ ಹಬ್ಬಿತು ಜಗ ತುಂಬಿ. ಬಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಬಂದ ನೋಡು ತ್ಯಾಗೆ ಆನಗಲ ಕುಮಾರ ಶಿವಯೋಗೆ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ. ಜಗದ್ಗುರು ಶಿವಲಿಂಗೇಶ್ವರ ಗುರು ಸೇವೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರ್ತಕ್ಕಂಥ ಯಲ್ಲಲಿಂಗಪ್ಪ ಯಲ್ಲಲಿಂಗ ಮಹಾರಾಜನಾಗ್ತಾನೆ. ಯಲ್ಲಪ್ಪ ಹೋಗಿ ಯಲ್ಲಲಿಂಗ ಆಗ್ತಾನೆ. ಹೀಗಿರುವಂತ ಸಮಯದೊಳಗ ಗುರುವಿನ ಆಶೀರ್ವಾದ ಪಡ್ಕೊಂಡು ಬೆತ್ತ, ಆವಿಗೆ, ಕಮಂಡಲ, ಜೋಳಿಗೆ, ಕಾವಿ ಕಪನಿ ಇವನ್ನೆಲ್ಲವನ್ನು ಕೂಡ ಗುರುವಿನ ಮುಖಾಂತರ ಪಡ್ಕೊಂಡು ಸಂಚಾರ ಮಾಡ್ತಾ ಬರ್ತಾನೆ ಅನ್ನುವಂಥ ವಿಚಾರವನ್ನು ಕೇಳ್ಕೊಂಡು ಬಂದಿದ್ವಿ. ಆಶ್ಚರ್ಯ ಏನು ಅಂತಂದ್ರ ಯಲ್ಲಾಲಿಂಗ ಮಹಾರಾಜರು ಒಂದು ಕಡೆಗೆ ನಿಲ್ಲುವುದಕ್ಕಾಗಿ ಬಂದವರಲ್ಲ. ಯಾಕ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಂಗ ಸಂಚಾರ ಮಾಡೋದಕ್ಕಾಗಿ ಬಂದವರು. ಹಳ್ಳಿ ಕಂಡಲ್ಲಿ 1 ರಾತ್ರಿ ವಸ್ತಿ ಮಾಡ್ತಿದ್ರು, ಪಟ್ಟಣ ಕಂಡಲ್ಲಿ 5 ರಾತ್ರಿ ವಸ್ತಿ ಮಾಡ್ತಿದ್ರು. ಯಾಕ? ಉದ್ಧಾರ ಮಾಡೋದಕ್ಕಾಗಿ ಬೆರಗಿಳಿದು ಬಂದವರು. ಯಲ್ಲಾಲಿಂಗ ಮಹಾರಾಜರಿಗೆ ನಿತ್ಯಲು ಕೂಡ ಕಾಲವನ್ನು ಕಳಿತಾ ಕಳಿತಾ ಎಲ್ಲಿಗೆ ಬರ್ತಾರಂತಂದ್ರ ಶಾವಳ ಅಂತ ತಿಳ್ಕೊಂಡು ಒಂದು ಗ್ರಾಮ ಬರ್ತದೆ, ಶಾವಳ. ಆ ಶಾವಳ ಗ್ರಾಮಕ್ಕೆ ಬರ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ ಆಗಿನ ಸಮಯದೊಳಗ ಜೋರ ಮಳಿ ಬರ್ತಿರ್ತದೆ, ಧಾರಾಕಾರ ಮಳಿ. ಒಂದ ರಾತ್ರಿ ಸಂಜೆಯಿಂದ ಮಳಿ ಚಲುವಾಗಿದ್ದು ಹಂಗ ಮಳಿ ಹೊಡೆದಿದ್ದ ಮಳಿ ಬರೋ ಹೊಡೆತಕ್ಕ ಯಾರು ಕೂಡ ಮನೆಯಾಗಿದ್ದರು ಹೊರಗೆ ಬರ್ತಿದ್ದಿಲ್ಲ, ಹೊರಗೆ ಯಾರು ಕೂಡ ಅಡ್ಡಾಡ್ತಿದ್ದಿಲ್ಲ. ಮಳಿ ಬಹಳ ಜೋರು ಬರಕತ್ತೈತಿ. ಯಾವಾಗ ಯಲ್ಲಾಲಿಂಗ ಮಹಾರಾಜರು ಆ ಒಂದು ಶಾವಳ ಗ್ರಾಮಕ್ಕೆ ಬಂದಾರ, ಆಗರ್ಭ ಶ್ರೀಮಂತನ ಮನಿ ಮುಂದೆ ಬಂಕ. ಯಲ್ಲಪ್ಪ ಮಹಾರಾಜರು ಬಂದಾರೆ. ಬಂದ ಮಳಿ ಬಹಳ ಜೋರು ಬರ್ತಾ ಇರೋದ್ರಿಂದ ಮಳಿಯಿಂದ ಒಂದಿಷ್ಟು ಬೆಚ್ಚಗಿರ್ಬೇಕಂತ ತಿಳ್ಕೊಂಡ ಎಲ್ಲರ ಜಾಗ ಕಾಣುತ್ತಂತ ತಿಳ್ಕೊಂಡು ಯಾವಾಗ ಬಂದಾರ, ಆಗರ್ಭ ಶ್ರೀಮಂತ ಮನುಷ್ಯ, ಶ್ರೀಮಂತನ ಮನಿ ಮುಂದೆ ದೊಡ್ಡ ಬಂಕದ ಮ್ಯಾಗ ಕುಂತ್ಕೊಂಡ್ರ. ಯಾವಾಗ ಯಲ್ಲಪ್ಪ ಮಹಾರಾಜರು ಬಂದ ಬಂಕದ ಮ್ಯಾಗ ಕುಂತ್ಕೊಂಡಂತ ಸಮಯದೊಳಗ ಮಳಿ ನಿಲ್ಲ ಮಟ. ಮಳಿ ನಿಂತ ಮ್ಯಾಗ ಮತ್ತೆ ಎಲ್ಲಾದ್ರೂ ಹೋದ್ರಾತಂತ ತಿಳ್ಕೊಂಡ ಬಂಕದ ಮೇಲೆ ಯಾವಾಗ ಕುಂತ್ಕೊಂಡಂತ ಸಮಯದೊಳಗ ಒಳಗಿರ್ತಕ್ಕಂಥ ಮನಿ ಮಾಲಕ ಆಗರ್ಭ ಶ್ರೀಮಂತ ಹೊರಗೆ ಬಂದು ನೋಡ್ತಾನ. ಯಲ್ಲಪ್ಪ ಮಹಾರಾಜನ್ ನೋಡಿದ, ಏನಾತನ ಕಾವಿ ಬಟ್ಟಿ, ಏನಾತನ ಸ್ಥಿತಿಯನ್ನು ನೋಡಿ ಬಹುಶಃ ಯಾರ ನಮ್ಮ ಮನೆ ಭಿಕ್ಷಿಕ್ ಬಂದಾನ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದ ಮನಿ ಮಾಲಕ. ಸಿಟ್ಟಿಗೆದ್ದಂತಾನ, ಏನು ಇಡೀ ಊರಿಗೆ ದೊಡ್ಡ ಶ್ರೀಮಂತನ,
ನನ್ನಂತ ಶ್ರೀಮಂತ ನಮ್ಮ ಊರೊಳಗ ಯಾರು ಇಲ್ಲ. ನನ್ನ ಮನಿ ಮುಂದೆ ಹಾದ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಚೆಂಡ ತಗ್ಗಿಸ್ಕೊಂಡು ಹೋಗ್ತಾರ. ನನ್ನ ಮನಿ ಮುಂದೆ ಕೆಂಬಕಂದ್ರೆ ವಿಚಾರ ಮಾಡ್ತಾರ, ನನ್ನ ಮನಿ ದಾಟಿ ಮುಂದೆ ಹೋಗಿ ಕೆಮ್ಮತ್ತಾರ. ಅಂತದ್ರೊಳಗ ನನ್ನ ಮನಿ ಬಂಕದ ನೀ ಬಂದ್ ಕುಂತಿ ಅಂದ್ರೆ ಯಾವ ನೀನು ಒಂದವ? ಇದು ಯಾರ ಮನಿ ಅಂತ ತಿಳ್ಕೊಂಡಿಯ? ಊರಿಗೆ ದೊಡ್ಡ ಶ್ರೀಮಂತರ ಮನಿ. ಇಡೀ ಊರೋಗ ನನ್ನಂತ ಶ್ರೀಮಂತರು ಯಾರು ಇಲ್ಲ, ಇಲ್ಲಿ ಯಾಕೆ ಬಂದ್ ಕುಂತೀಯೋ ಭಿಕ್ಷಕ ತಿರುಕ ಅನ್ನೋದ್ರೊಳಗಾಗಿ ಯಲ್ಲಾಲಿಂಗ ಮಹಾರಾಜರನ್ನಾಗ ಕರ್ತರಂತೆ. ನಾನು ಇದು ನಿನ್ನ ಮನಿ ಅಂತ ತಿಳ್ಕೊಂಡು ಬಂದು ಕೂತಿಲ್ಲಪ್ಪ, ಇದು ಒಂದು ಧರ್ಮಛತ್ರ ಅಂತ ಬಂದು ಕುಂತ್ಕೊಂಡೀನಿ, ಇದು ಒಂದು ಧರ್ಮ ಶಾಲೆ ಅಂತ ಬಂದು ಕುಂತ್ಕೊಂಡಿನಿ ಅಂತ ತಿಳ್ಕೊಂಡು ಹೇಳಿದಾಗ ಶ್ರೀಮಂತಂದ ಕಾಣ್ತೈತಿ ನಿನಗ? ನೋಡು ಹೆಂಗ್ ಕಾಣಕತ್ತೈತಿ. ಬರೀ ಮನಿ ಅಲ್ಲ, ಮನಿಯ ಮಾಲಕನ ಆದಿನಿ. ಮನಿಯೊಳಗ 100 ಚೀಲ ಗೋಧಿ ಜೋಳ ಕಡ್ಲಿ ಒಟ್ಟೀನಿ. ಮನಿಯೊಳಗ ದವಸ ಧಾನ್ಯಗಳದಾವ, ದನ ಕರಗಳದಾವ, ಮನಿಯೊಳಗ ಆಳ ಮಕ್ಕಳದಾರ. ಇಡೀ ಮನಿ ಮಾಲಕ ನಾ ಇರ್ಬೇಕ, ನನ್ನ ಮನ್ಯಾಗ ಬಂದು ಹೆಂಗ ಕುಂತ್ಕೊಂಡು ನೀ ಬಂಕದಾಗ ಅಂತ ತಿಳ್ಕೊಂಡು ಬೆಯ್ಯುವಂತ ಸಂದರ್ಭದೊಳಗ ಅಷ್ಟೊತ್ತಿಗೆ ಆಳಮಗ ಬಂದ. ಯಾವಾಗ ಆಳ್ಮಗ ಬರ್ತಾನ, ಆಳ್ಮಗ ಬಂದಾಕ್ಷಣ ಆಳ್ಮಗ ನೋಡಿ ಹೇಳ್ತಾನ, ಏ ತಮ್ಮ, ಈಗ ಅವ ಯಾರೋ ತಿರಕ ಬಂದಾನ, ಯಾವನೊಬ್ಬ ಭಿಕ್ಷಕ ಬಂದಾನ, ಅವನ ಚೆಂಡ್ ಹಿಡಿದ ನನ್ನ ಮನಿ ಬಂಕದಾಗಿಂದ ಹೊರಗು ನೂಕ ಅವನ ಅಂದವ. ನನ್ನ ಮನಿ ಬಂಕದಾಗಿಂದ ಹೊರಗು ನೂಕ ಅಂದ್ಕೊಳ್ಳೆ ಯಾವಾಗ ಈ ಮಾತಂದ ಅಂದಾಕ್ಷಣವೇ ಅವಾಗ ಯಲ್ಲಾಲಿಂಗ ಮಹಾರಾಜರ ನಗ ಕರ್ತರು. ಅವ ಅಂದ, ಧರ್ಮಶಾಲೆ ಧರ್ಮಛತ್ರ ಅಂದ್ರೆ ಏನು ಅಂದ ಮನಿ ಮಾಲಕ. ಧರ್ಮಶಾಲೆ ಧರ್ಮಛತ್ರ ಅಂದ್ರೆ ಏನಂತ ತಿಳ್ಕೊಂಡು ಕೇಳಿದಾಗ ಅವಾಗ ಯಲ್ಲಾಲಿಂಗ ಮಹಾರಾಜರಂದ್ರು, ತಮ್ಮ ಇದು ಮನಿನ ಯಾರ ಕಟ್ಟ್ಯಾರ? ನೀ ಕಟ್ಟೇನು? ಇಲ್ಲ. ಮತ್ತೆ ಯಾರು ಕಟ್ಟ್ಯಾರ? ನಮ್ಮ ಹಿಂದಿನ ಹಿರಿಯರು ಕಟ್ಟ್ಯಾರ. ಆಗ ಶ್ರವಳ ಗ್ರಾಮಕ್ಕೆ ಬಂದಾರೆ. ಅಗರ್ಭ ಶ್ರೀಮಂತನ ಮನಿಯ ಬಂಕದೊಳಗ ಯಲ್ಲಾಲಿಂಗ ಮಹಾರಾಜರು ಕುಂತಂತ ಸಮಯದೊಳಗ ಮನಿ ಮಾಲಕ ಬಂದಂತಾನ, ಇದು ಮನಿ ನಂದದ, ನನ್ನ ಮನಿ ಮುಂದ ನೀ ಯಾಕೆ ಕುಂತೀಯೋ ಭಿಕ್ಷುಕ ಅಂದ. ಅಂದ್ಕೊಳ್ಳಿ ಯಲ್ಲಾಲಿಂಗ ಮಹಾರಾಜರಂದ್ರು, ತಮ್ಮ ಇದು ನಿನ್ನ ಮನಿ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ. ನಾ ಇಲ್ಲಿ ಬಂದು ಕುಂದ್ರ ಕಾರಣ ಏನು ಅಂತಂದ್ರ ಇದು ಒಂದು ಧರ್ಮಛತ್ರ ಧರ್ಮಶಾಲೆ ಐತೆ ಅಂತ ಬಂದು ಕುಂತೀನಿ ಅಂದ್ರವ್ರು. ಅಂದ್ಕೊಳ್ಳಿ ಮನಿ ಮಾಲಕಂದ, ಇದೇನು ಧರ್ಮಛತ್ರ ಧರ್ಮಶಾಲೆ ಅಂದ್ರೆ ಏನದು ಅಂದವ. ಅಂದ್ಕೊಳ್ಳಿ ಯಲ್ಲಾಲಿಂಗ ಮಹಾರಾಜರಂದ್ರು, ಈ ಮನೆಗೆ ನೀ ಬರುಕಿನ ಮುಂಚೆಕ್ಕೆ ಈ ಮನ್ಯಾಗ ಯಾರಿದ್ರು? ನಮ್ಮ ಅಪ್ಪಿದ್ದ. ನಿಮ್ಮಪ್ಪ ಬರುಕಿನ ಮುಂಚೆಕ್ಕೆ ಯಾರಿದ್ರು? ಅವ್ರಪ್ಪಿದ್ದ. ಅವ್ರಪ್ಪ ಬರುಕಿನ ಮುಂಚೆಕ್ಕೆ ಯಾರಿದ್ರು? ಅವ್ರಪ್ಪಿದ್ದ. ಅವ್ರಪ್ಪ ಬರುಕಿನ ಮುಂಚೆಕ್ಕೆ ಯಾರಿದ್ರು? ಹಿಂಗ ಅವರಪ್ಪ ಬಂದ್ ಹೋದ್ರ. ಹೌದಾ? ಅವರು ಬಂದವರು ಯಾರು ಇಲ್ಲಿ ಉಳ್ಕೊಂಡಿಲ್ಲ. ನೀ ಎದಿರಿ, ನೀ ಹೋದ ಕಾಲಕ್ಕೆ ಮುಂದೆ ಯಾರು ಬರ್ತಾರ? ನನ್ನ ಮಗ ಬರ್ತಾನ. ನಿನ್ನ ಮಗ ಹೋದ ಕಾಲಕ್ಕೆ ಯಾರು ಬರ್ತಾರ? ನನ್ನ ಮೊಮ್ಮಗ ಬರ್ತಾನ. ನಿನ್ನ ಮೊಮ್ಮಗ ಹೋದ ಕಾಲಕ್ಕೆ ಯಾರು ಬರ್ತಾರ? ಮರಿ ಮೊಮ್ಮಗ ಬರ್ತಾನ. ಮರಿ ಮೊಮ್ಮಗ ಬಂದ ಹೋದ ಕಾಲಕ್ಕೆ ಯಾರು ಬರ್ತಾರ? ಗಿರಿ ಮೊಮ್ಮಗ ಬರ್ತಾನ. ತಮ್ಮ ಹಿಂಗ ಬರೋರು ಹೋಗೋರು ಇರುದಕ್ಕೆ ಏನಂತಾರಂತಂದ್ರ ಧರ್ಮಶಾಲೆ ಅಂತ ಕರೀತಾರ, ಧರ್ಮಛತ್ರ ಅಂತ ಕರೀತಾರ. ನೀನು ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ, ನಾನು ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ, ಇದಕ್ಕ ಧರ್ಮಛತ್ರ ಅಂತ ಕರೀತಾರೋ ಅಂದ್ರು ಯಲ್ಲಾಲಿಂಗ ಮಹಾರಾಜರು. ಅಂದ್ಕೊಳ್ಳಿ ಅವಾಗ ಶ್ರೀಮಂತನಿಗೆ ಯಾಕ ಶಿರಿತನದ ಗರ್ವ, ಊರೊಳಗ ನನ್ನಂತ ಶ್ರೀಮಂತನ ಯಾರ್ಲೆ ಅಂತಕ್ಕಂಥ ಅಹಂಭಾವ ಇತ್ತು. ಯಾಕ? ಮನಿ ಒಳಗ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ತುಂಬಿಕೊಂಡಿರ್ತಕ್ಕಂಥ ಶ್ರೀಮಂತ ಮನುಷ್ಯನಿಗೆ ಸಹಜ ನೋಡ್ರಿ, ಬೆಳಗರದೊಳಗೆ ಶಿರಿತನ ಬಂತಂದ್ರೆ 2 ಕೊಂಬ್ ಬಂದಿರ್ತಾವಂತ ಕೆಲವೊಬ್ಬರಿಗೆ. ನೋಡಿರ್ಬೇಕ ನೀವು ಎಂತಿರ್ತೀರಿ ಇಲ್ರಿ? ಒಂದ ಸಮಯದೊಳಗ ಗುಡಿಸಲು ಮನಿಯೊಳಗೆ ಇದ್ದಂಥವನನ್ನು ಕೂಡ ಕಂಡವರು ನಾವ. ಇವತ್ತ ಅರಮನೆಯೊಳಗ ದೊಡ್ಡ ಮನಿಯೊಳಗೆ ಇರ್ತಕ್ಕಂಥವ್ನ ಕಣ್ಣ ಕಾಣಕತ್ತವ್ರು ನಾವ. ಗುಡಿಸಲು ಮನೆಗಿದ್ದಂತ ಮನುಷ್ಯ ಮನಿ ಚೇಂಜ್ ಮಾಡಿದ್ಮ್ಯಾಗ ಮನುಷ್ಯ ಬದಲಾಗ್ಯಾನ್ರಿ ಅಂತ ಹೇಳ್ತೀರ. ಅನ್ನಂಗಿಲ್ಲ ರೀ? ಅನ್ನಂಗಿಲ್ಲ. ಯಾಕ? ಏನೂ ಒಯ್ಯಂಗಿಲ್ಲ, ಏನೂ ತಂದಿಲ್ಲ. ಒಬ್ಬ ಅಗರ್ಭ ಶ್ರೀಮಂತ ಮನಿ ಕಟ್ಟಿದ್ದ. ತಾನು ಮಲಗುವಂತ ಕೋಣೆಯೊಳಗ 3 ಕಪಾಟ್ ಇಟ್ಟಿದ್ದಾವ. 3 ಕಪಾಟ. ಆಶ್ಚರ್ಯ ಏನು ಅಂತಂದ್ರ, ಒಂದು ಕಪಾಟಿನೊಳಗ ಬಂಗಾರವನ್ನ ತುಂಬಿದ್ದ, ಒಂದು ಕಪಾಟಿನೊಳಗ ಬೆಳ್ಳಿ ತುಂಬಿದ್ದ, ಒಂದು ಕಪಾಟಿನೊಳಗ ದುಡ್ಡು ತುಂಬಿದ್ದ. 3 ಕಪಾಟು ತುಂಬಿದಂಗ ಅದಾವ. ಯಾವಾಗ ನೋಡ್ಬೇಕ ಅನಿಸ್ತಿತ್ತ ಅವಾಗ ಹೋಗ್ತಿದ್ದ, ನೋಡ್ತಿದ್ದ, ಮ್ಯಾಲ ಬಿದ್ದ. ಅವಾಗ ಹೆಂಗ ಈ ಕೆಳಗ ನಲಮಾಳಿಗೆ ಅಂತ ಕೇಳ್ತಾರೆ, ನಲಮಾಳಿಗೆ ತಾವು ಮಲಗುವಂತ ರೂಮ್ನೊಳಗ ನಲಮಾಳಿಗೆ ಮನಿ ಇತ್ತು ಅಂತ ಅವ್ ಮಾಡ್ಕೊಂಡಿದ್ದ ರೂಮ್. ತಾವೊಬ್ಬನ ನೋಡ್ಬೇಕ, ಇನ್ನೊಬ್ರು ಯಾರು ಕೂಡ ನೋಡ್ಬಾರ್ದು ಅನ್ಕೊಂಡಿದ್ದ. ಅಂತ ಮನುಷ್ಯ ಯಾವಾಗ ನೋಡ್ಬೇಕು ಅನಿಸ್ತೈತಿ, ಈಗ ನಂಗೆ ಲೈಟ್ ಆಗಲಿ ಬಲ್ಪ್ ಆಗಲಿ ಇದ್ದಿಲ್ಲ, ಅವಾಗ ಸಣ್ಣ ಗುಬ್ಬಿ ಲಟಣ ಚಿಮ್ಮಣ ಎಲ್ಲರೂ ಮಕ್ಕೊಂಡಾಗ ಕಾಟ ಸರಿಸ್ತಿದ್ದ, ಆ ಬಾಗಲ ತೆಗಿತಿದ್ದ,
ಚಿಮ್ಮಣ ಜಾಸ್ತಿ ಮಾಡ್ಕೊಂಡು ಗುಬ್ಬಿಲಾಟನ ಜಾಸ್ತಿ ಮಾಡ್ಕೊಂಡು ಹೋಗಿ ಕಣ್ತುಂಬ ಒಂದು ಕಪಾಟ ತೆಗಿತಿದ್ದ, ನೋಡ್ತಿದ್ದ. ಬಂಗಾರ ನೋಡಿ ಖುಷಿ ಪಡ್ತಿದ್ದ, ಬೆಳ್ಳಿ ನೋಡಿ ಖುಷಿ ಪಡ್ತಿದ್ದ, ರೊಕ್ಕ ನೋಡಿ ಖುಷಿ ಪಡ್ತಿದ್ದ. ಹಿಂಗ ನೋಡುವಂತ ಮನುಷ್ಯ ಒಂದ್ ದಿವಸ ಏನಾಯ್ತು ಅಂತಂದ್ರ ಮಕ್ಕಳು ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ಬಂಗಾರವನ್ನ ಗಳಿಸಿಟ್ಟಿದ್ದ ನೋಡ್ಬೇಕಂತ ತಿಳ್ಕೊಂಡ ನಲ್ಮಾಳಿಗೆ ಒಳಗೆ ಹೋಗ್ಯಾನ. ಕೈಯಾಗ ಚಿಮಣ ಹಿಡ್ದಾನ, 3 ಕಪಟ ತೆಗದಾನ. ಬಂಗಾರ ನೋಡಿ ಕಣ್ಣು ತುಂಬ್ಕೊಳಕತ್ತಾನ, ಬೆಳ್ಳಿ ನೋಡಿ ಕಣ್ಣು ತುಂಬ್ಕೊಳಕತ್ತಾನ, ಬಟ್ಟಿ ನೋಡಿ ಕಣ್ಣು ತುಂಬ್ಕೊಳಕತ್ತಾನ, ರೊಕ್ಕ ನೋಡಿ ಕಣ್ಣು ತುಂಬ್ಕೊಳಕತ್ತಾನ. ಹಿಂಗ ನೋಡ್ತಾ ನೋಡ್ತಾ ಇರುವಂತ ಸಮಯದೊಳಗೆ ಏನ ಬಾಗಲ ತೆಗದಿದ್ನಲ್ಲ, ಅವಾಗೇನು ದೊಡ್ಡ ವಜ್ಜೆ ಬಾಗಲ್ರಿ. ಅವಾಗೇನು ಬಾಗಲ ದೊಡ್ಡ ವಜ್ಜೆ. ಅವ ಹಿಂಗ ನೋಡಿದ್ರೊಳಗ ಏನಾಯ್ತು ಅಂತಂದ್ರ ಬಾಗಲ ಹಿಂಗ ದಪ್ಪ ಅಂತೇಳಿ ಬಿದ್ದು ಬಿಡುತ್ತೆ. ಯಾವಾಗ ಬಿದ್ದಾಕ್ಷಣವೇ ಅವ ಅನ್ಕೊಂಡ ಬಾಗಿಲು ಬಿದ್ದಿರ್ಬೇಕಲ್ಲ, ಮುಚ್ಕೊಂಡಿರ್ಬೇಕು. ಮ್ಯಾಗ ಹೋಗಿ ಆಮೇಲೆ ತೆಗೆದ್ರತಂತ ತಿಳ್ಕೊಂಡು ನೋಡ್ಕೊಂತ ನಿಂತ್ಕೊಂಡ 1 ತಾಸು ನಿಂತ. ಸಾಕತ್ತ, ಮ್ಯಾಲ ಬರ್ಬೇಕಂತ ತಿಳ್ಕೊಂಡ ಬಾಗಲ ಎತ್ತಾಕ್ ಹೋಗ್ತಾನ. ಬಾಗಲ ಓಪನ್ ಆಗೋಲ್ಲ. ಯಾಕ? ಬಾಗಲ ಬಿಗಿ ಕುಂತು ಬಿಟ್ಟದ. ಮಕ್ಕಳು ಇಲ್ಲ. ಕೂಗುತ್ತಾನ. ಕಿಟಕಿದ್ರೆ ಏನಾದ್ರು ಧ್ವನಿ ಕೇಳಿತ್ತಂದ್ರೆ ನೀವು, ಕಿಟಕಿಲ್ಲ ಏನಿಲ್ಲ. ಯಾಕೆ? ನಲ್ಮಾಳಿಗೊಳಗ ನನ್ನ ಬಿಟ್ರೆ ಯಾರು ನೋಡಬಾರ್ದು ಅನ್ಕೊಂಡಿದ್ದ. ನೋಡಿದ ಕೂಗುತ್ತಾನ. ಎಷ್ಟು ಕೂಗಿದ್ರು ಕೂಡ ಯಾರಿಗೆ ಕಿವಿ ಕೇಳಿಲ್ಲ. ಯಾವಾಗ ಬೆಳಗದ್ರ ಮಕ್ಕಳು ಬರ್ಬೋದು ತೆಗಿತಾರಂತ ತಿಳ್ಕೊಂಡು ಕುಂತ. 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು. ಚಿಮ್ಮಣ್ಣದಾಗ ಎಣ್ಣೆ ಇರೋ ತನಕ ದೀಪ ಉರಿತು. ಚಿಮ್ಮಣ್ಣದೊಳಗೆ ಎಣ್ಣೆ ಆದ ಬಳಿಕ ದೀಪನು ಕೂಡ ಆರಿ ಹೋತ. ಯಾವಾಗ ಆರಿ ಹೋದಂತ ಸಮಯದೊಳಗ ಮಾಲಕ ಕುಂತ ಅಲ್ಲೇ. 3 ದಿವಸ ಹೋತು. ನೀರು, ಅನ್ನ ಏನ ಕಪಾಟ ತೆಗೆದು ನೋಡಕತ್ತಿದ್ನಲ್ಲ, ಅದರ ಮಧ್ಯದೊಳಗ ಹೋಗಿ ಕುಂತ್ಕೊಂಡು ಪ್ರಾಣನ ಬಿಟ್ಬಿಟ್ಟವ 4 ದಿವಸ ಆದ್ಮ್ಯಾಗ. ಯಾವಾಗ ಸತ್ತು ಅಂತ ಸಮಯದೊಳಗ ಮನ್ಯಾಗ ಮಕ್ಕಳು ಊರಿಗೆ ಹೋದವ್ರು ಬಂದ್ರು. ನಮ್ಮಪ್ಪ ಎಲ್ಲೇ ಹೋಗ್ಯ ನೋಡ್ಬೇಕಂತ ತಿಳ್ಕೊಂಡು ಹುಡುಕಾಡ್ತಾರ. ಅವ್ರಪ್ಪ ಸಿಗಲಿಲ್ಲ. ಇಡೀ ಊರ್ಲ ತಮ್ಮ ಬಂದು ಬಳಗ ಎಲ್ಲಾ ಕಡೆ ಕಳಿಸಿದ್ರು. ಅಪ್ಪ ಏನ್ರ ಊರಿಗೆ ಬಂದಾನೇನು, ನಿಮ್ಮ ಮನೆಗೆ ಬಂದಾನೇನು, ಅಕ್ಕನ ಮನೆಗೆ, ಅವನ ಮನೆಗೆ, ಎಲ್ಲರ ಮನೆಗೆ ಕಳಿಸಿದ್ರು. ನಮ್ಮ ಮನೆಗೆ ಬಂದಿಲ್ಲ, ನಮ್ಮೂರಿಗೆ ಬಂದಿಲ್ಲ, ನಿಮ್ಮೂರಿಗೆ ಬಂದಿಲ್ಲ. ಇದ ಸುದ್ದಿ ಹೊಂಡಿತ್ತು. ಯಾವಾಗ ಹಿಂಗೆ ಹೇಳಿದಂತ ಸಮಯದೊಳಗ ಮನ್ಯಾಗ ಮಕ್ಕಳ ಅನ್ಕೊಂಡ್ರ. ಮನಿ ದೊಡ್ಡದ ಕಟ್ಟ್ಯಾನ ಅಪ್ಪ. ಈ ಮನಿ ಬಿಟ್ಟ ನಮ್ಮಪ್ಪ ಹೋಗ್ಯಾನಂತಂದ್ರ ಈ ಮನಿ ನಮಗ್ ಓಮ್ ಇದ್ದಂಗಿಲ್ಲ, ಈ ಮನಿ ನಮಗ ಆಗಿ ಬರಂಗಿಲ್ಲ, ಈ ಮನ್ಯಾಗ ಇರೋದ ಬೇಡ, ಈ ಮನಿನ ಮಾರಿಬಿಡ ಅಂತ ತಿಳ್ಕೊಂಡ ಮನಿನ ಮಾರಿಬಿಟ್ರ ಮಕ್ಕಳ. ಅವನ ಹೆಣ ನೋಡಿದ್ರೆ ಒಳಗ ಕುಂತೈತಿ. ಎದಕ್ಕ? ಗಳಿಸಿದ ಬೆಳ್ಳಿ ಬಂಗಾರ ದುಡ್ಡನ್ನು ನೋಡ್ಕೊಂತ ನನಗ್ ಬರ್ತಂತ ತಿಳ್ಕೊಂಡು ನಂಬ್ಯಾನ. ಯಾವಾಗ ಮರಣವನ್ನ ಹೊಂದಿದ ಮಕ್ಕಳ ಮನಿ ಮಾರಿದ್ರು. ಆ ಮನಿ ತಗೊಂಡವ 3 ತಿಂಗಳ ಆದ್ಮ್ಯಾಗ ಮನಿ ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ. ಮನಿ 3 ತಿಂಗಳ ಕಿಲಿ ಹಾಕಿದ್ರ ಜಾಡ ಹತ್ತಿತ್ತ, ಇಲಿ ಎಲ್ಲ ಓಡಾಡಿದ್ವ, ಏನೆಲ್ಲ ಜಿಂಡು ತುಂಬಿತ್ತ ಮನಿ ಒಳಗ. ಅವ್ರು ಒಂದಿಬ್ರು ಆಳ ಮಕ್ಕಳನ್ನ ಕರೆಸಿ ಮನಿ ಸ್ವಚ್ಛ ಮಾಡಕ್ ಹಚ್ಚಿರು. ಧೂಳವನ್ನ ಸ್ವಚ್ಛ ಮಾಡಿಸುವಂತ ಸಮಯದೊಳಗ ಮನೆಯೆಲ್ಲ ಸ್ವಚ್ಛ ಮಾಡ್ಯಾರ. ಇವನು ರೂಮಿಗೆ ಬಂದಂತ ಸಮಯದೊಳಗ ನೋಡ್ತಾರ ಬಾಗಲ ಮುಚ್ಚಿತ್ತ. ಏನಿರ್ಬೇಕಂತ ತಿಳ್ಕೊಂಡು ಬಾಗಲ ತೆಗದ ಕೈಯಾಗ ಗುಬ್ಬಿಲಾಟಣ ಚಿಮ್ಣ ತಗೊಂಡ ಅಲ್ಲಿ ಇರ್ತಕ್ಕಂಥದನ್ನ ಸ್ವಚ್ಛ ಮಾಡ್ಬೇಕಂತ ತಿಳ್ಕೊಂಡ ಆಳ ಮಕ್ಕಳು ಒಳಗ್ ಹೋದ್ರ 3 ಕಪಾಟ ತೆರೆದ ಬಾಗಿಲ ತೆರೆದಂಗ ಕಂಡು. ಒಂದು ಬಂಗಾರದ ಬಾಗಿಲ, ಒಂದು ಬೆಳ್ಳಿಯ ಬಾಗಿಲ, ಒಂದು ದುಡ್ಡಿನ ಬಾಗಿಲ. ಯಾವಾಗ 3 ಕಪಾಟ ನೋಡಿ ಅವ್ರು ಖುಷಿ ಆಕತಿ. ಯಾಕ? ಬಡತನ ಪರಿಸ್ಥಿತಿ ಐತಿ. ಇಷ್ಟಕ್ಕೊಂದು ಬೆಳ್ಳಿ ಬಂಗಾರ ಸಿಕ್ಕೈತಿ ಅಂದ್ರೆ ನಮ್ಮನ್ನ ಹಿಡ್ದವ್ರು ಯಾರು ಇಲ್ಲ, ಅದನ್ನ ತಗೋಬೇಕಂತ ತಿಳ್ಕೊಂಡು ಯಾವಾಗ ಅಲ್ಲಿ ಹೊಂಟಾರ, ಅದರ ಮಧ್ಯದೊಳಗ ಈ ಅಸ್ಥಿ ಪಂಜರ ಕುಂತಿತ್ತಂತ. ಕುಂತಾಗ ಅಸ್ಥಿ ಪಂಜರ ಹೇಳಕತ್ತೆ ಅಂತ, ತಮ್ಮ ಇದನ್ನ ನಂಬಬ್ಯಾಡ್ರು, ಇದನ್ನ ನಂಬಾಡ್ರು. ಇದನ್ನ ನಂಬಿದವ್ರು ಯಾರು ಕೂಡ ಭೂಮಿ ಮ್ಯಾಗ ಉಳಿದಿಲ್ಲ. ಹೌದು ಅಂತಕ್ಕಂಥ ರಾಜ ಮಹಾರಾಜರು ಉಳಿದಿಲ್ಲ. ನಾನು ಇದನ್ನ ನಂಬಿ ಕುಂತ್ಕೊಂಡೆ ಇದನ್ನ ನಂಬಿ ಕುಂತಿದ್ದಕ್ಕ ನಾ ಇಲ್ಲೇ ಕುಂತ್ಯ, ಎದ್ದು ಹೋಗಿ ಕಾಲಿಲ್ ತಮ್ಮ, ಇಲ್ಲಿಂದ ಇಲ್ಲೇ ಹೋಗ್ಬಿಟ್ಟಿನಿ, ಇದನ್ನ ನಂಬಿ ಕುಂದ್ರಬಾರ್ದು ಅಂತ ತಿಳ್ಕೊಂಡು ಅಸ್ಥಿ ಪಂಜರ್ ಹೇಳಕತ್ತಿತ್ತಂತ. ಯಾಕ? ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ಯಾವುದೂ ಕೂಡ ಬರುವುದಿಲ್ಲ. ಒಂದು ಒಳ್ಳೇದ, ಒಂದು ಕೆಟ್ಟದ್ದ. ಮನಿಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ, ಗೊಂಗಡೀದು ಮಾಡ್ಯಾರ ಜೋಳಿಗೆ, ಗೊಂಗಡೀದು ಮಾಡ್ಯಾರ ಜೋಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ.
ಯಾಕ್ ಮಾಡುತ್ತಿದ್ದೀನಿ ಒಣ ಚಿಂತಿ, ಯಾಕ್ ಮಾಡುತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ, ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ. ಅದಕ್ಕ ಜೋತುಗೊಂಡು ನೀ ಕುಂತಿ, ಅದಕ್ಕ ಜೋತುಗೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತಿ. ಯಾಕ್ ಮಾಡುತ್ತೀರಿ ಯಾಕ್ ಮಾಡುತ್ತೀ. ಮನಿಯ ಕಟ್ಟಿಸಿದಿ ಮಾಳಿಗಿ, ನಿನಗ ಹೋಗದು ಬಂತಲ್ಲೋ ನಾಳಿಗಿ. ಮನಿಯ ಕಟ್ಟಿಸಿದಿ ಮಾಳಿಗಿ, ನಿನಗ ಹೋಗದು ಬಂತಲ್ಲೋ ನಾಳಿಗಿ. ಅಂಗಡಿದು ಮಾಡ್ಯಾರ ಜೋಳಿಗಿ, ಅಂಗಡಿದು ಮಾಡ್ಯಾರ ಜೋಳಿಗಿ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಗೋಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಗೋಳಿಗೆ. ಯಾಕ್ ಮಾಡ್ತೀರಿ ಯಾಕ್ ಮಾಡ್ತೀ. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗದು ಎಲ್ಲಿತ್ತು. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗದು ಎಲ್ಲಿತ್ತು. ನಟ್ಟ ನಡುವೆ ಗಂಟ ಬಿದ್ದಿತ್ತು, ನಟ್ಟ ನಡುವೆ ಗಂಟ ಬಿದ್ದಿತ್ತು, ತಿಳಿದು ನೋಡೋ ಅದರೊಳು ಕುಂತು, ತಿಳಿದು ನೋಡೋ ಅದರೊಳು ಕುಂತು. ಯಾಕ್ ಮಾಡುತ್ತೀರಿ ಯಾಕ್ ಮಾಡುತ್ತೀ. ಸಂಕಷ್ಟ ಪಡುತ್ತಿದಿ ಸಾಯುವುದಕ್ಕಾದು, ಸಟಪಟ ಹುಣ್ಣಲ್ಲೋ ಮಾಯುದಕ. ಆ ಸಂಕಷ್ಟ ಪಡುತ್ತೀರಿ ಸಾಯುವುದಕ್ಕಾದು, ಸಟಪಟ ಹುಣ್ಣಲ್ಲೋ ಮಾಯುದುಕ. ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ, ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ, ಅವನ ಹೊರತು ಮತ್ತ ನಿನಗ ಯಾರಿಲ್ಲ, ಅವನ ಹೊರತು ಮತ್ತ ನಿನಗ ಯಾರಿಲ್ಲ. ಯಾಕ್ ಮಾಡುತ್ತೀರಿ ಯಾಕ್ ಮಾಡುತ್ತಿ, ಯಾಕ್ ಮಾಡುತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ, ಬಡ್ಕೊಂಡಾದ 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 ಮಾಯದ ಭ್ರಾಂತಿ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ. ಯಾಕೆ ಮಾಡತ್ತಿದಿ ಒಣ ಚಿಂತಿ, ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ ಅನ್ನುವಂಗ ಆ ಸಂಪತ್ ಹೇಳಕತ್ತಿತ್ತಂತ ತಮ್ಮ ನಮ್ಮನ್ನ ನಂಬಿ ಕುಂದಿರ್ಬಾಡ್ರಿ ಅಂತ ತಿಳ್ಕೊಂಡ ಹಂಗ ಯಲ್ಲಪ್ಪ ಮಹಾರಾಜಂದ ಈ ಮನಿ ಧರ್ಮಶಾಲೆ ಅದ, ಇದು ಧರ್ಮಛತ್ರ. ಹೋಗೋರು ಬರೋರು ಬರೋರು ಹೋಗೋರು ಇರುವುದೇ, ಯಾರು ಕೂಡ ಶಾಶ್ವತ ಉಳಿಯಲ್ ತಮ್ಮ ಅಂತ ತಿಳ್ಕೊಂಡು ಹೇಳಿದಾಗ ಮನಿ ಮಾಲಕನಿಗೆ ಜ್ಞಾನೋದಯ ಆಯ್ತು. ಯಪ್ಪ ತಪ್ಪಾತ ಕ್ಷಮ ಮಾಡಂತ ಕೇಳಿದಾಗ ಆ ಮನೆಯಿಂದ ಯಲ್ಲಾಲಿಂಗಪ್ಪನವರು ಯಲ್ಲಾಲಿಂಗ ಮಹಾರಾಜರು ಹೊರಗೆ ಬಂದ್ಬಿಡ್ತಾರೆ. ಯಾವಾಗ ಆ ಮನೆಯಿಂದ ಹೊರಗೆ ಬರ್ತಾರೆ, ಬಂದಾಕ್ಷಣವೇ ಆಶ್ಚರ್ಯ ಏನು ಅಂತಂದ್ರೆ ತಾಯಿ ಅಲ್ಲೇ ನಮ್ಮ ಸಂಚಾರ ಮಾಡ್ಕೊಂತ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಾಗ ಊರು ಹೊರಗಡೆ ಇರ್ತಕ್ಕಂಥ ಮಹಾದೇವನ ದೇವಸ್ಥಾನಕ್ಕೆ ಬಂದ್ರು. ಯಲ್ಲಾಲಿಂಗ ಮಹಾರಾಜರು ಸದಾವ ಕಾಲ ಪೂಜೆ ಜಪ ತಪಗಳನ್ನು ಮಾಡ್ತಾ ಇದ್ರು.
ಪೂಜೆ ಜಪ ತಪಗಳನ್ನ ಮಾಡ್ತಾ ಇರುವಂತ ಸಮಯದೊಳಗ ಯಾವಾಗ ಮಹಾದೇವನ ಗುಡಿ ಒಳಗ ಎಲ್ಲಾ ಲಿಂಗ ಮಹಾರಾಜರು ಕುಂತಾರೆ, ಈ ಊರಂದ ಬಳಿಕ ನೋಡ್ರಿ ಮತ್ತ ಹಂದಿ ಇರಾಕ ಬೇಕ, ಊರ ಅಂದ ಬಳಿಕ ದುರ್ಜನರು ಇರಾಕ ಬೇಕ. ಊರ ಅಂದ ಬಳಿಕ ಹಂದಿ ಹಾಕಿರ್ಬೇಕಂದ್ರ ಹೊಲಸು ಸ್ವಚ್ಛ ಆಗತ್ತಂತ. ಹಂಗ ಊರೊಳಗ ದುರ್ಜನರ ಅದಾರ ಅಂತಂದ್ರ ಅವ್ರ ಬಾಯಿಯೊಳಗ ಮುಂದಿರ್ತೀವಿ ಅಂತ ತಿಳ್ಕೊಂಡು ಕರೀತಾರ. ಅವ್ರು ಒಂದ್ 4 ಮಂದಿ ವಯಸ್ಸಿನ ಹುಡುಗರು ಈಶ್ವರನ ದೇವಾಲಯದೊಳಗ ಯಾವಾಗ ಯಲ್ಲಾಲಿಂಗ ಮಹಾರಾಜರು ಜಪಕ್ಕೆ ಕೊಳ್ಳುತ್ತಾರೆ, ಕೈಯೊಳಗ ಕಮಂಡಲ, ಕೈಯೊಳಗ ರುದ್ರಾಕ್ಷಿ ಹಿಡ್ಕೊಂಡು ಯಾವಾಗ ಜಪ ಮಾಡ್ಲಿಕ್ಕೆ ಯಲ್ಲಾಲಿಂಗ ಮಹಾರಾಜರು ಕುಂತಾರ, ಒಂದು 4-8 ಮಂದಿ ಹುಡುಗರು ಬಂದ್ರು, ದುರ್ಜನರು ಬಂದು ನಮ್ಮೂರು ಶಿವಾಲಯದೊಳಗೆ ಯಾವನೊಬ್ಬ ಹುಚ್ಚ ಕುಂತಾನ, ಇವ್ ತಿರ್ಕ ಕುಂತಾನ, ಇವ್ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಬಾಯಿ ಬಂದಂಗ ಬೇಯಕತ್ರ. ಏ ಹುಚ್ಚ, ಯಾರೋ ನೀನು? ಏ ತಿರುಕ, ನಮ್ಮೂರು ದೇವಾಲಯದೊಳಗ ಬಂದು ಕುಂದ್ರಕ ನೀ ಯಾರು ನೀ ಅಂತ ತಿಳ್ಕೊಂಡ ಯಾರ್ದೋ ಶಿಟ್ಟು ತಗೊಂಡು ಬಂದ ಯಲ್ಲಪ್ಪನ ಮ್ಯಾಗ ತೀರ್ಸಕತ್ರು. ಯಲ್ಲಾಲಿಂಗ ಮಹಾರಾಜರು ಸುಮ್ಮನ ಕುಂತಾರ. ಬಡಗಿ ತಗೊಂಡ್ರು, ಹೊಡೆದ್ರು, ಅವ್ರನ್ನ ಎವಸ್ಬೇಕಂತ ತಿಳ್ಕೊಂಡು ಜಪ ಭಂಗ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಆ ಕಡೆ ಈ ಕಡೆ ಕೈಯಾಗಿ ಹಿಡ್ದಾರ. ಕೈ ಹಿಡ್ಕೊಂಡು ಹೋಗಿ ಗ್ವಾಡಿಗೊಮ್ಮೆ ಹಾಸ್ತಾರ, ತಲೆ ತಗೊಂಡೋಗಿ ತಿಕ್ಕತಾರ. ಕೈಕಾಲನ್ನ ಗ್ವಾಡಿಗೆ ಹಿಂಗ ತಿಕ್ಕಬೇಕಾದ್ರ ಕೈಕಾಲ ತಿಕ್ಕಿದ್ರೆ ಚರ್ಮ ಹರಿದ ರಕ್ತ ಬರಕತ್ತು. ಯಲ್ಲಾಲಿಂಗ ಮಹಾರಾಜರು ಜಪದಿಂದ ಹೇಳಲಿಲ್ಲ. ರಕ್ತ ಬರುವಂಗ ಹೊಡೆದ್ರು ಯಲ್ಲಾಲಿಂಗ ಮಹಾರಾಜರಿಗೆ, ಹುಚ್ಚ ತಿರುಕ ಅಂತ ಹೇಳಿ. ಯಾವಾಗ ಅವ್ರು ಹೊಡೆಯಕತ್ತಾರ, ಇವನು ಮಾತಾಡ್ಸ್ಬೇಕಂತ ತಿಳ್ಕೊಂಡು ಕೂಡಿರ್ತಕ್ಕಂಥ ಜನ ಇನ್ನೇನ ಯಲ್ಲಾಲಿಂಗ ತಗೊಂಡೋಗಿ ಕಂಬಕ್ಕೆ ಹಾಸಿಬಿಟ್ರೆ ತಲೆ ಒಡೆದು ಹೋಗುತ್ತ, ಸತ್ತು ಹೋಗ್ತಾನಂತ ತಿಳ್ಕೊಂಡು ಯಾರ್ದೋ ಶೀಟ್ ತಗೊಂಡು ಬಂದು ಯಲ್ಲಾಲಿಂಗ ಮಹಾರಾಜರ ಮೇಲೆ ಹಾಕಬೇಕಾದ್ರ ಇನ್ನೇನು ಯಲ್ಲಾಲಿಂಗ ಮಹಾರಾಜನ ಹಿಡ್ಕೊಂಡು ಹಿಂಗ ಕಂಬಕ್ಕೆ ಹೊಡಿಬೇಕು ಅನ್ನೋದ್ರೊಳಗ ಜೋರಾಗಿ ಗುಡುಗ ಶಿಡಿಲ ಬರಾಕ ಪ್ರಾರಂಭ ಆತ. ಗುಡುಗು ಶಿಡಿಲು ಬರುವಂತ ಸಮಯದೊಳಗ ಯಾರೋ ಅಂದಂಗ ಆತಂತ, ಎಲ್ಲಪ್ಪ ಯಲ್ಲಾಲಿಂಗ ಮಹಾರಾಜರ, ಯಪ್ಪ ಎಲ್ಲಿದಿರಿ ನೀವು ಕಾಣೋಲ್ರಿ ಅಂತ ತಿಳ್ಕೊಂಡು ಶಬ್ದ ಕೂಗಿ ಬರೋದ್ರೊಳಗ ಯಾರು ಹೊಡಿಬೇಕಂತ ಬಂದಾರ ಓಡಕತ್ರ. ಅವ್ರ ಅಲ್ಲೇ ಬೆಟ್ಟ ಯಲ್ಲಪ್ಪ ಮಹಾರಾಜ ಅಲ್ಲೇ ಕುಂದ್ರಿಸ್ರ ಓಡಕತ್ರ. ಅವರು ಹೆಂಗ ಓಡ್ತಾರ ಹಂಗಂಗ ಕರ್ಕಶವಾಗಿರ್ತಕ್ಕಂಥ ಶಬ್ದ ಕಿವಿ ಕೇಳಕತ್ತ. ಕರ್ಕಶವಾಗಿರ್ತಕ್ಕಂಥ ಶಬ್ದ ಕಿವಿ ಕೇಳಕತ್ತೈತಿ. ಅವರು ಸಾವು ಬದುಕಿನ ಮಧ್ಯೆ ನಮ್ಮ ಮನೆಯನ್ನು ಸೇರ್ಕೊಳ್ಬೇಕ, ನಮ್ಮ ಊರನ್ನು ಸೇರ್ಕೋಬೇಕಂತ ತಿಳ್ಕೊಂಡ ಮಣ್ಣಾಗ ಬಿದ್ದು ಒದ್ದಾಡ್ಕೊಂತ ಮಣ್ಣು ತಿನ್ಕೊಂತ ಗುಡುಗು ಶಿಡಿಲಿನ ಹೊಡೆತಕ್ಕ ಆ ಶಬ್ದವನ್ನ ತಳ್ಕೊಳಕ ಆಗಲಾರ್ದ ಅಲ್ಲೇ ಸತ್ತೋದ್ರಂತವ್ರು. ಒಬ್ರಲ್ಲ ಇಬ್ರಲ್ಲ, ಎಷ್ಟು ಮಂದಿ ಯಲ್ಲಪ್ಪ ಮಹಾರಾಜರಿಗೆ ದ್ರೋಹ ಮಾಡ್ಯಾರ, ಎಷ್ಟು ಮಂದಿ ಯಲ್ಲಪ್ಪ ಮಹಾರಾಜರಿಗೆ ರಕ್ತ ಬರುವಂಗ ಹೊಡೆದಾರ. ಅವ್ರು ಅಲ್ಲೇ ಮನಿ ಸಹಿತ ಮುಟ್ಲಿಲ್ಲ, ನಡದಾರ್ಯಾಗ ಮರಣ ಹೊಂದಿದ್ರ. ಊರು ಜನಗಳು ಎದ್ದು ಬರ್ತಾರ, ನೋಡ್ತಾರ, ಯಪ್ಪ ಏನಿದು ಹಿಂಗ್ಯಾಕಾತು ಏನಂತ ಕೇಳಿದಾಗಿಲ್ಲ, ತಮ್ಮ ಯಾರ್ದು ತಪ್ಪೇನಿಲ್ಲ, ಯಪ್ಪ ಯಾರು ಮಾಡ್ಯಾರ ಹೇಳ್ರಿ, ನಮ್ಮ ಊರಾಗ ಯಾರು ಹೊಡೆದಾರನ್ ಹೇಳ್ರಿ, ಅವ್ರನ್ನ ಕಟ್ಟಿ ಕಂಬ ಕಟ್ಟಿ ಹಂಗ ನಾವು ಹೊಡಿತೀವಿ. ನಿಮ್ಮಂತ ಮಹಾತ್ಮನ್ ಹಿಂಗ ಮಾಡಬಾರ್ದಾಗಿದ್ರಿಪ್ಪ, ಹೊಡಿಬಾರ್ದ ಬಡಿಬಾರ್ದಾಗಿತ್ತ, ನಿಮ್ಮನ್ನ ಹೊಡೆದಾರ ಬಡ್ದಾರ ಅಂತಂದ್ರೆ ಯಾರ ಅವ್ರ ಹೆಸರು ಹೇಳ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಯಲ್ಲಾಲಿಂಗ ಮಹಾರಾಜರ ನಗಾಕತ್ರಂತ. ಯಾಕ ತಮ್ಮ, ಇದ್ರ ಹಣೆ ಬರ್ದಾಗ ಹಂಗ ಬರ್ದೈತಿ. ಹಿಂದಿನ ಜನ್ಮದೊಳಗ ಏನೋ ಅವ್ರ ಋಣ ನಾ ತಿಂದಿರ್ಬೇಕ, ಈ ಜನ್ಮ ಬಂದು ತೀರ್ಸಕತ್ತಾರ, ನಮ್ಮ ಹಣೆ ಬರದೊಳಗೆ ಏನಿರ್ತದ ಆಗಾಕ ಬೇಕತ್ತಮ್ಮ, ನೀವರ ಏನ್ ಮಾಡೋದ್ರಿ ಅಂದ ಎಲ್ಲ ಮಹಾರಾಜ. ಯಲ್ಲಪ್ಪ ಮಹಾರಾಜ ಯಾವಾಗ ನೀವರು ಏನ್ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಹಿಂದೊಂದು ಸಮಯ ಇತ್ತು, ಏನಾದ್ರೂ ಜಡ್ ಬರ್ಬೇಕಂತ ನೆನಪಿರ್ಲಿ ತಾಯಿ, ಮನಿಗೆ ಯಾರಾದ್ರೂ ಬೀಗರು ಬರ್ಬೇಕನ್ನಂಗಿತ್ತಂದ್ರ, ನೆಂಟಸ್ತ್ರ ಬರ್ಬೇಕನ್ನಂಗಿತ್ತಂದ್ರ, ಮಕ್ಕಳು ಬರ್ಬೇಕನ್ನಂಗಿತ್ತಂದ್ರ ಯಾರಾದ್ರೂ ಹೇಳಿ ಕೇಳಿ ಫೋನ್ ಹಚ್ಚಿ ಬರ್ತಾರ. ಶರೀರಕ್ಕೆ ರೋಗ ಬರ್ಬೇಕಾದ್ರೆ ಹೇಳಿ ಕೇಳಿ ಬರಂಗಿಲ್ಲ ಬೇಯವ್ವ, ಬರ್ಬೇಕನ್ನಂಗಿತ್ತಂದ್ರ ಬಂದ ಬಿಡ್ತೈತಿ. ಬ್ಯಾಡಂದ್ರು ಕೂಡ ಬಿಡಂಗಿಲ್ಲ. ಯಾವ ಹೊತ್ತಿನೊಳಗೆ ಬ್ಯಾಟ್ರಿ ಡೌನ್ ಹಾಕವೋ ಗೊತ್ತಿಲ್ಲ, ಯಾವ ಹೊತ್ತಿನೊಳಗೆ ಸೌಂಡ್ ಬಾಕ್ಸ್ ಡಮ್ ಅಂತೈತೋ ಗೊತ್ತಿಲ್ಲ. ಹಿಂಗ ಕೊಡುವಂತ ಕೈ ಯಾವಾಗ ಕೈಗೆ ಲಕೋ ಹೊಡಿತೈತೋ ಗೊತ್ತಿಲ್ಲ, ಬಾಯಿ ಪಾರ್ಸಿ ಹೊಡಿತೈತೋ ಗೊತ್ತಿಲ್ಲ. ಕುಂತಂತ ಮನುಷ್ಯ ಕುಂತಲ್ಲೇ ಕುಂತ ಹೇಳಕ್ ಬರದಂಗ ಆತ. ಹಣೆ ಬರಕ ಹೊಣೆ ಯಾರ, ಅದಕ್ಕೆ ಅವ್ರಂದ್ರ ಏನಂತ, ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ. ನಮ್ಮ ಕೈಯಾಗ ಹಂಗಿತ್ತಂದ್ರೆ ಏನ ಬೆಕ್ಕದ್ದು ಮಾಡ್ಬೋದಾಗಿತ್ತು. ನಾವ್ ಯಾರು ಕೂಡ ದೇವ್ರನ್ನ ಶಿವನನ್ನ ನೆನೆತಿದ್ದಿಲ್ಲ, ಅವ ತನ್ನ ಕೈಯಾಗ ಒಂದ್ ಇಟ್ಕೊಂಡ ಅಂತ ತಿಳ್ಕೊಂಡ ನಾವೆಲ್ಲರೂ ಕೂಡ ಅವ್ನ ಭಾಗಕತ್ತೀವಿ. ಯಾಕ ಶರೀರಕ್ಕೆ ಏನು ಬರ್ತದ ಅನುಭವಿಸಕ ಬೇಕಂತಾರಲ್ಲ. ಯಲ್ಲಪ್ಪ ಮಹಾರಾಜರಂದ್ರೆ ಇದ್ರ ಹಣೆ ಬರುವ ಹಂಗೈತಿಪ್ಪ, ನೀವ್ರು ಏನ್ ಮಾಡ್ಬೇಕಾಯ್ತಿ ಬಿಡ್ರಿ ಅಂದ್ರು. ಹಿಂಗ ಅನ್ನೋದ್ರೊಳಗ ಊರಾಗಿನ ಜನರೆಲ್ಲರೂ ಕೂಡ ಆಗ್ಲೆಪ್ಪ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜರಿಗೆ ಆರೈಕೆ ಮಾಡ್ತಾರೆ. ಎಣ್ಣೆ ಹಚ್ಚುತ್ತಾರ, ಅರ್ಶನ ಹಚ್ಚುತ್ತಾರ, ಯಲ್ಲಾಲಿಂಗ ಮಹಾರಾಜರಿಗೆ ಸ್ನಾನ ಮಾಡಿಸ್ತಾರ. ಯಲ್ಲಾಲಿಂಗ ಮಹಾರಾಜನ ಬಿಟ್ಟು ಯಾರು ಹೋಗಂಗ ಇಲ್ಲ. ನೆನೆ ತಿಳ್ಕೊಂಡು ಜೊತೆಗೆ ಒಂದು 8-10 ಮಂದಿ ಇದ್ದ ಬಿಡ್ತಾರ.
ಹಿಂಗಿರುವಂತ ಸಮಯದೊಳಗ ಸರಿ ಅಂತ ತಿಳ್ಕೊಂಡು ಕಾಲವನ್ನ ಕಳಿತಾ ಕಳಿತಾ ಯಲ್ಲಲಿಂಗ ಮಹಾರಾಜರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಾಗೇನೆ ಸಂಚಾರ ಮಾಡ್ಕೊಂತ ಗೋಕಾಕ ತಾಲೂಕಿಗೆ ಬರ್ತಾರ. ಗೋಕಾಕ್ ತಾಲೂಕಿನೊಳಗ ಒಂದು ಹಳ್ಳಿ, ಗೋಕಾಕ್ ತಾಲೂಕಿನೊಳಗ ಒಂದು ಹಳ್ಳಿ. ಆ ಹಳ್ಳಿ ಒಳಗ ಹನುಮಂತ ದೇವ್ರ ಗುಡಿ. ಆ ಗುಡಿ ಒಳಗ ಯಲ್ಲಲಿಂಗ ಮಹಾರಾಜರು ಬಂದು ಕುಂತರು. ಯಾಕೆ ಯಾರ್ದಾದ್ರ ಮನಿ ಮುಂದೆ ಕುಂತರ ಬೇಯ್ತಾರ, ಎದ್ದು ಹೋಗಂತಾರ, ಅದಿದಂತಾರ. ಗುಡಿಯಾಗ ಕುಂತರ ಯಾವ್ದು ಭಯ ಇಲ್ಲ. ಹಿಂಗಾಗಿ ಗುಡಿಯಾಗ ಕುಂತ್ಬೇಕು ಹನುಮಂತರ ಗುಡಿಯಾಗ ಯಲ್ಲಲಿಂಗ ಮಹಾರಾಜರು ಜಪ ತಪ ಮಾಡ್ಲಿಕ್ಕೆ ಕುಳಿತಿದ್ರು. ಇಡೀ ಊರ್ ಜನ ಬರ್ತಿದ್ರು. ದಿನನಿತ್ಯ ಕೂಡ ಯಲ್ಲಲಿಂಗ ಮಹಾರಾಜರಿಗೆ ಏನ್ ಬೇಕು ಊಟ ಏನು ವ್ಯವಸ್ಥೆ ಎಲ್ಲ ಮಾಡಕತ್ರು. ಅಲ್ಲಿ ಒಂದು ಜಾಗದ ಕುಂತ್ಕೊಂಡ್ರು. ಅಲ್ಲಿ ಒಂದು ರೂಮ್ ಇತ್ತು. ರೂಮ್ನೊಳಗೆ ಪೂಜೆ ಕೊಡ್ತಿದ್ರು. ಆಗಾಗ ಅವ್ರು ಯಲ್ಲಲಿಂಗ ಮಹಾರಾಜರು ಸದಾವ ಕಾಲ ಹನುಮಂತ ದೇವ್ರ ಗುಡಿಗಳು ಕೂತಂತ ಸಮಯದೊಳಗ ಆ ತಾಲೂಕಿಗೆ ಹೊಸದಾಗಿ ಒಬ್ಬ ಆಫೀಸರ್ ಬರ್ತಾನ. ಈ ತಲಾಟಿ ಅಂತೇಳಿ, ತಲಾಟಿ ತಹಶೀಲ್ದಾರ ತಾಲೂಕಿ ಒಬ್ಬರು ಬರ್ತಾರ, ಜಿಲ್ಲಾಕ್. ಹಂಗ ಆ ಭಾಗಕ್ಕ ಅದೇ ತಾನೇ ಹೊಸದಾಗಿ ಆಫೀಸರ್ ಬಂದಂತ ಸಮಯದೊಳಗ ಆ ಊರೆಲ್ಲವನ್ನು ಕೂಡ ನೋಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಆ ಊರಿಗೆ ಬಂದಾಗ ಇಡೀ ಊರವ್ರೆಲ್ಲರೂ ಕೂಡ ಆಫೀಸರ್ನ ಸ್ವಾಗತ ಮಾಡಿದ್ರು, ಊರ್ ಪರಿಚಯ ಮಾಡಿಸಿದ್ರು. ಮತ್ತೆ ಹಿಂಗ್ರಪ್ಪ ಹನುಮಂತರ ಗುಡಿ ಒಳಗ ಮತ್ತೆ ಬಹಳ ಮಹಾತ್ಮನಾಗಿರ್ತಕ್ಕಂಥ ನಮ್ಮಪ್ಪ ಯಲ್ಲಲಿಂಗ ಮಹಾರಾಜರದಾರ, ಮತ್ತೆ ಬರೀ ಒಂಚೂರು ಅವ್ರು ದರ್ಶನ ಮಾಡ್ಕೊಂಡು ಹೋಗಿರಿ ಅಂತ ಅಂದ್ರು ಹಿರಿಯರು. ಇವಂಗ ಅಧಿಕಾರದ ಮತ ಇತ್ತು. ಸಹಜ ನೋಡ್ರಿ, ಅದು ಅಧಿಕಾರ ಬಂತಂದ್ರೆ ಮನುಷ್ಯನಿಗೆ ಯಾವಾಗ ಕೊಂಬ್ ಬರ್ತಾವ ಗೊತ್ತಿರೋದಿಲ್ಲ. ನೋಡ್ಬೇಕ ಆ ಸಮಯದೊಳಗೆ ಹೇಳಕ್ಕವಲ್ಲ ನಾವು. ನನ್ನ ಕೈಯಾಗ ಅಧಿಕಾರ ಐತೆ ಒಂದು ಗರ್ವ ಇರ್ತೈತಿ. ಸುಮ್ಮನೆ ಹಂಗ ಮಟ್ಟಕ್ಕೊಂದು ಸಮಿತಿ ಮಾಡಿದಂತಂದ್ರೆ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ರಂತಂದ್ರೆ ನನ್ನ ಅಂತವನ್ನ ಯಾವಾಗ ಅಂತಿರ್ತಾನ ಆ ಮಗ, ಅವನಂತರ ಊರ ಜಗ್ ಮಂದಿರ್ತಾರ. ಅದಕ್ಕೆ ಅವ್ರು ಏನಂತಾರಂದ್ರ ಊರ ದೇವರ ತೇರಿಗೆ ಸಾವಿರ ಕೈಗಳು. ಒಂದು ತೇರ್ ಐತೆ ಅಂತಂದ್ರ ಒಬ್ಬರ ಕಡೆಯಿಂದ ಎಳಕಾಗುದಿಲ್ಲ. ಒಂದು ತೇರನ್ನ ಎಳಿಬೇಕನ್ನಂಗಿತ್ತಂದ್ರ ಕೈ ಬಿಡದ ಅಷ್ಟ ನೋಡಕತ್ತಾರ. ನಾನ ಎಳಿತೀನಿ ಅಜ್ಜನ ತೇರ, ನಾನು ಬಿಟ್ರ ಯಾರು ಎಳಂಗಿಲ್ಲ, ನಾನ ಮುಂದಿರ್ಬೇಕ. ತೇರ್ ಎಳೆಯವ ನಾ ಹಗ್ಗ ಹಿಡಿದ್ರ ತೇರ್ ಮುಂದೆ ಹೋಗುತ್ತಂತ ತಿಳ್ಕೊಂಡ ತಲೆಗೆ ಏನಿರ್ತಲ್ಲ ಅದು ಹುಚ್ಚ ಕಲ್ಪನಾ. ಯಾಕ ಹಿಂದಿರ ಜನ ಏನಕತ್ತಾರ, ನೀ ಕೈ ಬಿಡದ ಅಷ್ಟ ನೋಡಕತ್ತಾರ. ನೀ ಆ ತೇರಿನ ಹಗ್ಗ ಕೈ ಬಿಟ್ಟಂದ್ರ ಸಾವಿರ ಜನ ಎಳೆಯಾಕ ಹಿಂದೆ ನಿಂತಿರ್ತಾರ. ತಲೆಗಿಂದ ತೆಗೆದು ಬಿಡ್ಬೇಕಾದ ತಲೆಗಿಂದ. ನನ್ನಂತ ಅಧ್ಯಕ್ಷನ ಯಾರು ಇಲ್ಲ, ನನ್ನಂತ ಉಪಾಧ್ಯಕ್ಷನ ಯಾರು ಇಲ್ಲ, ನನ್ನಂತ ಊರ್ ಮೆಂಬರ್ನ ಯಾರು ಇಲ್ಲ. ಇವೇನಿರ್ತಾವಲ್ಲ ದೊಡ್ಡತನ ಇವೆಲ್ಲ. ಯಾಕ ಕುರ್ಚಿಯದ ಮದ ಬಂದಿರ್ತೈತದ. ಆ ಕುರ್ಚೆ ಬರ್ಬೇಕಾದ್ರೆ ಹಿಂದೆ ಎಷ್ಟು ಮಂದಿ ಓಟ್ ಹಾಕಿರ್ತಾನ ನೋಡಂಗಿಲ್ಲ. ಕುರ್ಚೆ ಕುಂತ ಮನುಷ್ಯನ ಬದಲಾಗಿ ಹೋಗ್ಬಿಟ್ಟಿರ್ತಾನ. ಈಗ ಎಂತರು ಏನಂತಂದ್ರೆ ಓಟ್ ಕೇಳಕ್ ಬರ್ಬೇಕಾದ್ರೆ ನಿಮ್ಗೆ ಅದನ್ನ ಮಾಡಿ ಕೊಡ್ತೀನಿ, ಇದನ್ನ ಮಾಡಿ ಕೊಡ್ತೀನಿ, ಹಿಂಗಿರ್ತೀನಿ ಅಂತ ತಿಳ್ಕೊಂಡು ಹೇಳಿ ಓಟ್ ಹಾಕಿಸ್ಕೊಂತಾರೆ. ಗೆದ್ದ ಮೇಲೆ ನೀವು ಹೋದ್ರು ನಿಮ್ಮ ಮಕ್ಕ ಸಹಿತ ನೋಡಂಗಿಲ್ಲ. ಅಲ್ಲಿ ಹೋಗನ ಇಲ್ಲಿ ಅಲ್ಲ ಮತ್ತೆ ಇಲ್ಲಿ ಅಂತಾರೆ ಯಾರು ಇಲ್ರಿ. ಯಾಕೆ ಇನ್ನು ನಾಳೆ ಒಂದು ದಿವಸ ನಿಮ್ಮೂರ ಬಾಳೆ ಮಾಡ್ಬೇಕನ ನಮ್ಮೂರ ಕಡೆ ಸುದ್ದಿ ಇಲ್ಲೆಲ್ಲ ಚಲೋ ಅದೇರಿ. ಆಶ್ಚರ್ಯ ಏನು ಅಂತಂದ್ರೆ ಅಧಿಕಾರದ ಮದ ಯಾವ ಸಮಯದೊಳಗೆ ಮನುಷ್ಯನಿಗೆ ಹೆಂಗ್ ಬರ್ತೋ ಗೊತ್ತಿಲ್ಲ. ಯಾವಾಗ ಆ ತಾಲೂಕಿಗೆ ಬಂದಿರತಕ್ಕಂಥ ಆಫೀಸರ್ ಊರ್ ಸರ್ವೆ ಮಾಡಕಂತ ತಿಳ್ಕೊಂಡು ಬಂದಾನ. ಮತ್ತೆ ಹನುಮಂತರ ಗುಡಿ ಒಳಗೆ ಯಲ್ಲಲಿಂಗ ಮಹಾರಾಜರದಾರಪ್ಪ, ಬಹಳ ದೊಡ್ಡದ ಪುಣ್ಯಾತ್ಮ. ಆತನ ದರ್ಶನ ಮಾಡ್ಕೊಳಕ ಎಲ್ಲೆಲ್ಲಿಂದ ಜನಗಳು ಬರ್ತಾರ. ಮತ್ತೆ ನೀವು ಹೊಸದಾಗಿ ಬಂದಿರಿ, ನಡ್ರಿ ಹೋಗಿ ಯಲ್ಲಲಿಂಗ ಮಹಾರಾಜರ ದರ್ಶನ ಮಾಡೋಣ ಅನ್ನೋದ್ರೊಳಗ ಮತ್ತೆ ಜನಗಳ ಮಾತಿಗೆ ಒತ್ತಾಯ ಮಾಡಿ ಅದ್ರಾಗ ಅವ ದೇವ್ರಂದ್ರ ಆಗಿ ಬರ್ತಿದ್ದಿಲ್ಲ. ಶರಣರು ಸಂತರು ಮಹಾತ್ಮರು ಅಂದ್ರೆ ಅವಂಗ ಒಟ್ಟ ಆಗ್ತಿದ್ದಿಲ್ಲ. ಹಿಂಗ ಮಹಾತ್ಮರು ಬಂದಾರಂದ್ರ ಅವಂಗ ಒಟ್ಟ ಸೇರ್ತಿದ್ದಿಲ್ಲ ಅವ. ಹಿಂಗಿರ್ಬೇಕಾದ್ರ ಅನಿವಾರ್ಯ ಅಂತ ತಿಳ್ಕೊಂಡು ಬಂದ್ ಕೂಳೆ ಯಲ್ಲಲಿಂಗ ಮಹಾರಾಜರು ಕುಂದ್ರು ಅಂತ ಒಂದು ಸಿಂಹಾಸನ ಇತ್ತು. ಅಲ್ಲಿ ಕಂಬಳಿ ಹಾಸಿದ್ರು. ಅದು ಯಲ್ಲಲಿಂಗ ಮಹಾರಾಜರಿಗಾಗೇನೆ ಇತ್ತ ಆ ಆಸನ. ಇವ ಯಾವಾಗ ಹನುಮಂತರ ಗುಡಿ ಬಂದ ಕರ್ಕೊಂಡು ಕುಂದರ್ಸ್ಬೇಕು ಅನ್ನೋದ್ರೊಳಗ ಕೆಳಗೊಂದು ಚದರ ಹಾಸ್ಯಾದ ಮ್ಯಾಗ ಕುಂದ್ರೊಳಗ ಇವ ಕಣ್ಣು ಕೆಂಪು ಮಾಡಿದ. ನಾನೊಬ್ಬ ಅಧಿಕಾರಿ ಇದೀನಿ, ತಾಲೂಕಿಗೆ ಅಧಿಕಾರಿ ಇದೀನ, ನನ್ನಂತ ಅಧಿಕಾರಿ ಬಂದಿನಿ ಅಂತಂದ್ರ ನನ್ನ ಕೆಳಗ್ ಕೂಡಿಸ್ತಾರಂದ್ರೆ ಈ ಊರಾಗ ಎಷ್ಟು ಮಬ್ರು ಇರ್ಬೇಕ ಅಂದವ. ಅವ ಕೆಳಗ್ ಕುಂದ್ರಾಕ ಹಿಂಜರಿಯಾಕತ್ತ. ಯಾಕ ನಾವೊಬ್ಬ ಅಧಿಕಾರಿ, ನನ್ನ ಕೈಯಾಗ ಅಧಿಕಾರ ಐತಿ. ಅದ್ರಾಗ ಹೊಸದಾಗಿ ಬಂದಿನ ಅಂದ್ರ ಇಡೀ ಈ ತಾಲೂಕೆಲ್ಲ ನನ್ನ ಕೈಯೊಳಗ, ನಾ ಹೇಳಿದಂಗೆ ಕೇಳ್ಬೇಕ ಎಲ್ಲಾ ತಾಲೂಕ. ಇಲ್ಲ ನೆಡಂಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅಧಿಕಾರಿ ಬಂದ್ ಹಿಂಗ ನಿಂತು ಕುಂತ್ಕೊಳ್ಬೇಕನ್ನೋದ್ರೊಳಗೆ ಊರ್ ಜನ ಅಂದ್ರಪ್ಪ ಅಲ್ಲಿ ಕೆಳಗ್ ಕುಂತ್ ಬಿಡ್ರಿ ಅಂದಾಗ ಅಲ್ಲೇ ಕುಂದ್ರಲ್ಲ ಅನ್ನೋ ಅಂದವ. ಏನು ಯಲ್ಲಲಿಂಗ ಮಹಾರಾಜರಿನ ಹಾಸಿದ್ರಲ್ಲ ಕಂಬಳಿಯನ್ನ, ಅದ್ರ ಮ್ಯಾಗ ಹೋಗಿ ಕುಂತ್ಕೊಂಡಾಗ ಭಕ್ತರೆಲ್ಲ ಆಶ್ಚರ್ಯ ಪಡಕತ್ರಿಯಪ್ಪ. ಅದು ಯಲ್ಲಲಿಂಗ ಮಹಾರಾಜರ ಜಾಗ ಐತಿ, ಅವ್ರಿಗಾಗನೇ ತಯಾರು ಮಾಡ್ಯಾರ, ಅವ್ರಿಗಾಗಿಯೇ ಆ ಜಾಗ ಇರೋದು. ಆ ಜಾಗಕ್ಕೆ ಕುಂದ್ರುವಂತ ಯೋಗ್ಯತೆ ತಾಕತ್ ಯಾರಿಗೈತೆ ಅಂದ್ರ ಯಲ್ಲಲಿಂಗ ಮಹಾರಾಜರು ಬಿಟ್ರ ಇನ್ನೊಬ್ಬರು ಯಾರಿಗಿಲ್ರಿಪ್ಪ. ಈ ಕಡೆ ಕೂಡ್ರಿ ಅಂತಂದ್ರು ನಾ ಇಲ್ಲೇ ಕುಂದ್ರವ ಅಂದವ. ಯಾಕ ಅಧಿಕಾರದ ಮದ, ಅಧಿಕಾರದ ಸೊಕ್ಕಿನೊಳಗೆ ಯಾವಾಗ ಅದ್ರ ಮ್ಯಾಗ ಯಲ್ಲಲಿಂಗ ಮಹಾರಾಜರು ಕುಂದ್ರುವಂತ ಈ ಒಂದು ಸಿಂಹಾಸನ ಮ್ಯಾಲ ಕುಂತ್ಕೊಂಡಂತ ಸಮಯದೊಳಗ ಒಳಗ ಜಪವನ್ನು ಮುಗಿಸ್ಕೊಂಡು ಯಲ್ಲಲಿಂಗ ಮಹಾರಾಜರು ಬಂದ್ಕೊಳ್ಳಿ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿದ್ರು. ಇವ ಏನು ಹೋಗಿ ನಮಸ್ಕಾರ ಮಾಡಲ್ಲ. ಯಾಕ ಅಧಿಕಾರದ ಮದ.
ಇವ ಹೋಗಿ ನಮಸ್ಕಾರ ಮಾಡಿದಿರುವಂತ ಸಮಯದೊಳಗೆ ಕೆಲವಷ್ಟು ಮಂದಿಗೆ ಗುರುಗಳಂದ್ರೆ ಗೊತ್ತಿರುವುದಿಲ್ಲ, ಸ್ವಾಮಿಗಳಂದ್ರೆ ಗೊತ್ತಿರುವುದಿಲ್ಲ, ಹೆಂಗ ನಮಸ್ಕಾರ ಮಾಡೋಕೆ ಗೊತ್ತಿರಲ್ಲ, ಅವ್ರ ಮುಂದೆ ಹೆಂಗ ಮಾತಾಡ್ಬೇಕಂತ ಗೊತ್ತಿರೋದಿಲ್ಲ, ಎದೆ ಶಟ ಸುಂಡಾಡಿ ಹೇಳ್ತಿರ್ತಾರೆ ಬಹಳ ಮಂದಿ. ಖಬರ ಇರಂಗಿಲ್ಲ ನಾವ್ ಯಾರಂತೇಳಿ ಬಂದೀವಿ, ಏನು ಮಾಡಾಕತ್ತೀವಿ ಅನ್ನುವಂತ ಜ್ಞಾನ ಇತ್ತು ಅಂತಂದ್ರ ದೊಡ್ಡವಂತ ಕರೀತಾರ. ಜ್ಞಾನ ಖಬರ್ ಇರಲ್ಲ ಅಂತ ತಗೊಂಡು ಮಾಡೋದೇತಿ. ನಾವೆಲ್ಲ ಬಾಳ ಮಂದಿ ನಿಂತಿರ್ತೀವಿ, ಏನ ಬಾಳ ದೊಡ್ಡವ ತಮ್ಮ. ವಯಸ್ಸಿನ ದೊಡ್ಡವಾದ್ರ ಮುಖ್ಯ ಅಲ್ಲ, ಎಷ್ಟು ದೊಡ್ಡಾವಧಿ ಅನ್ನೋದು ಮುಖ್ಯ ಅಲ್ಲ, ತಲೆಯಾಗ ಎಷ್ಟು ಬುದ್ಧಿ ಐತಿ ಅನ್ನೋದು ಬಹಳ ಮುಖ್ಯ ಐತಿ. ಹೌದ್ರೆ? ಗುರುಗಳಂದ್ರೆ ಏನು, ಮಹಾತ್ಮರಂದ್ರೆ ಏನು, ಶರಣರಂದ್ರೆ ಏನು, ನಿಮ್ಮ ಮನೆ ದೇವ್ರಿಗೆ ಹೋಗಿರ್ತೀರಿ, ದೇವ್ರಂದ್ರೆ ಏನು, ಇದು ಕಲ್ಪನಾ ನಮ್ಮ ತಲೆಯಾಗಿರ್ಬೇಕು. ಹೌದ್ರೆ? ಗುರುಗಳು ನಿಂತ ತಗೊಂಡು ಎದೆ ಶಟ್ಸೋ ಮಾತಾಡಕತ್ರ ನಡೆಯಂಗಿಲ್ಲ. ಎಷ್ಟು ದೊಡ್ಡದು ತಗೊಂಡು ಮಾಡೋದು ಏನೈತಿ. ಮನ್ಯಾಗ ಗಂಡ ತೀರ್ಕೊಂಡಿದ್ದ, ಒಬ್ಬಕ್ಕೆ ಮಗಳು ಒಬ್ಬ ಮಗ ಇದ್ದ. ಮಗಳ ಮದುವೆ ಮಾಡಿ ಗಂಡ ಮನೆ ಕೊಟ್ಟಿದ್ರ. ಗಂಡ ಮನೆ ಕೊಟ್ಟಂತ ಸಮಯದೊಳಗ ಗಂಡ ತೀರ್ಕೊಂಡ. ಸೊಸಿ ವಿಚಾರ ಮಾಡಿದ್ಲು, ಸೊಸಿ ತರಬೇಕಂತೇಳಿ ಅಳಿಯನ ಕರೆಸಿ ಮಗಳನ್ನ ಕರೆಸಿ ಇಬ್ರು ಕುಡಿಸಿ ತಾಯಿ ಏನಂದ್ಲು ಅಂತಂದ್ರಿಪ್ಪ, ಅಳಿಯ ಅಂದ್ರು ನೀನ, ಮನಿ ದೇವ್ರು ಅಂದ್ರು ನೀನ, ಮತ್ತೆ ನಿಮ್ಮ ಅಳಿಯ ಒಬ್ಬ ಹೋದಾನ, ಅವನಿಗೊಂದು ಕನ್ಯೆ ತೆಗದ ಒಂದು ಚಲೋ ಮದುವೆ ಮಾಡೋ ಜವಾಬ್ದಾರಿ ನಿಮ್ಮದ ಅಂತ ತಿಳ್ಕೊಂಡು ಅಳಿಯನ ಮ್ಯಾಗ ಹಾಕಿದ್ಲಕ್ಕಿ. ಹಾಕಿದ ತಕ್ಷಣ ಆಯ್ತು ಬಿಡತ್ತೀವ, ಹಂಗ ನನ್ನ ಮ್ಯಾಗ ಜವಾಬ್ದಾರಿ ಹಾಕಿ ನನ್ನ ಮಗನ ಕನ್ಯೆ ತೆಗೆದು ಮದುವೆ ಮಾಡೋ ಜವಾಬ್ದಾರಿ ನಂದ ಅಂತ ತಿಳ್ಕೊಂಡು ಹೇಳಿದೆ. ಕನ್ಯೆ ನೋಡಕ್ ಹೊಂಟ್ರು. ಕನ್ಯೆ ನೋಡಕ್ ಹೋಗೋ ಮುಂದಾಗ ಅವ್ನು ಮಾತಾಡಕ್ ಬರ್ತಿದ್ದೆ. ಯಪ್ಪ ಅಲ್ಲಿ ಏನ್ ಮಾತಾಡಕತ್ತೀನಿ ನೋಡಿ, ಅವಾಗ ಅವ ಏನ್ ಮಾಡಿದಂತಂದ್ರೆ ಅಳಿಯಾಗ ಹೇಳ್ದ, ಮತ್ತೆ ಹೆಂಗಪ್ಪ ನಾಳೆ ಕನ್ಯೆ ನೋಡಕ್ ಹೋಗೋಣ, ಎಲ್ಲಿಗೆ ಹೋಗೋಣ, ಇಂಥ ಊರಿಗೆ ಹೋಗೋಣ. ಮತ್ ನೋಡಪ್ಪ ಇವತ್ತಿನ ದಿನಮಾನ ಹೆಂಗೈತೆ ಅಂತಂದ್ರ, ಅವಾಗ ನಂಗ ಮನ್ಯಾಗ ತೋರ್ಸಿದ ತಕ್ಷಣ ಕುರಿ ಗೋಣ ಅಳ್ಯಾಡ್ಸ್ದಂಗ ಹೆಂಗ ಗೋಣ ತಪ್ಪತ್ತಲ್ಲ, ಹಂಗ ತಲೆ ಕೊಡೋರು ಯಾರು ಇಲ್ಲಿಗ. ನಿನಗೆ ಒಂದ್ ನೆನಪಿರ್ಲಿ, ಕನ್ಯೆ ನೋಡಕ್ ಹೋಗಿ ಅಂತಂದ್ರೆ ನೀವು 4 ಮಾತು ಮಾತಾಡ್ಬೇಕು ಅಂದ ಒಳೆಯ. ಯಾರಿಗೆ? ಅಳಿಯಾಗ. ಇವ ಅಂದ, ಮಾವ ನಂಗೆ ಮಾತಾಡಕ ಬರಂಗಿಲ್ಲ, ನಾ ಒಲ್ಲೆ ಮದುವೆ ಹಾಕೋ ಒಲ್ಲೆ ಅಂದಿವ. ಅನ್ಕೊಳ್ಳಿ, ಇಲ್ಲ ತಮ್ಮ, ನಿನಗ ಮದುವೆ ಆಗ್ಬೇಕನ್ನಂಗಿತ್ತಂದ್ರೆ ಕನ್ಯೆ ಕೊಡ್ಬೇಕನ್ನಂಗಿತ್ತಂದ್ರ 3 ಮಾತ್ರ ಮಾತನಾಡ್ಬೇಕ. ಯಾಕಂತಂದ್ರ ನೆನಪಿರ್ಲಿ, ನೀ ಮೂಕದೇ ಹೆಂಗ ಗೊತ್ತಾಗ್ಬೇಕಲ್ಲ ಜನಗಳಿಗೆ, ಮಾತಾಡ್ತಿ ಅಂತ ಗೊತ್ತಾಗ್ಬೇಕ, 3 ಮಾತು ಮಾತಾಡ್ಬೇಕ. ನಂಗೆ ಮಾತಾಡ್ದ ಗೊತ್ತಿಲ್ಲ, ಮಾವ್ ಹೇಳಿಕೊಟ್ಟ 3 ಮಾತು ಬೆಳ್ಳ ಬೆಳ್ತಾನ ನೆನಪಿಟ್ಕೊಂಡ ಮುಂಜಾನೆ ಕೂಡ ಕನ್ಯೆ ನೋಡಕ್ ಬಂದ್ರ. ಕನ್ಯೆ ನೋಡಕ ಬಂದ ತಕ್ಷಣ ಕನ್ಯೆ ನೋಡಿದ್ರು, ಆ ಹುಡುಗಿ ಹಾಲು ತೊಗೊಂಬಂತು. ತೊಗೊಂಬಂದ ತಕ್ಷಣ ಹಿಂಗೆ ಹಾಲು ಯಾವಾಗ ಕೊಟ್ಬಿಟ್ಲೆ ಮಾವಂದ, ಮಾತಾಡ್ತಮ್ಮ ಕನ್ಯೆ ಕೊಡ್ತಾರ. ಇವ ಅಂದ, ಯವ್ವ ತಂಗಿ ಏನ್ ನಿನ್ನ ಹೆಸರು ಅಂದವ. ಆಕೆ ಅಂದ್ಲು, ಇವನ ಕನ್ಯೆ ನೋಡಕ್ ಬಂದಾನ, ಎದಕ್ಕೆ ಬಂದಾನ ಅಂದಕ್ಕೆ. ಇದು ನಮ್ಮದು ಮತ್ತೆ ಬಿಜಾಪುರ ಇಂಡಿ ತಾಲೂಕು ಬರ್ತದ, ಒಂದು ಸ್ವಲ್ಪ ಮತ್ತೆ ಆ ಕಡೆ ಗದಗ ಜಿಲ್ಲಾ, ಸ್ವಲ್ಪ ಭಾಷೆ ಪರಕ್ ಆಗ್ಬೋದ, ಎಲ್ಲಿ ಬಿಡು ಅಂತ ತಿಳ್ಕೊಂಡು ಆಕಿ ನಂದು ಇಂಥದ್ರಿ ಹೆಸರು ಅಂತ ಏನೋ ಒಂದು ಹೇಳಿಲ್ಲ. ಮಾವಂದ, ಇನ್ನು 2 ಮಾತು ಮಾತಾಡ್ಬಿಡ ಕನ್ಯೆ ಕೊಟ್ಟ ಬಿಡ್ತಾರ ಅಂದ. ಅಂದ್ಕೊಳ್ಳೆ ಇವ ಅಂದ, ಯವ್ವ ತಂಗಿ ನೀ ಎಷ್ಟನೆತ್ತ ಓದಿದಿ ಅಂದ. ಆಕೆ ಅಂದ್ಲು, ಮತ್ತೆ ಇವ ಯವ್ವ ತಂಗಿ ಅನ್ನಕತ್ತಾನಲ್ಲ ಅಂದಕ್ಕೆ. ಇಲ್ಲಿ ಬಿಡು ಏನೋ ಭಾಷೆ ಪರಕ್ ಅಂತ ತಿಳ್ಕೊಂಡ ನಾನು ಏನೋ 2nd PUC ಏನೋ ಓದೇನ್ರಿ ಅನ್ಲಕ್ಕೆ. ಹಿಂಗ ಅಂದ್ಕೊಳ್ಳೆ ಮಾವಂದ, ಇನ್ನು ಒಂದ್ ಮಾತು ಕೇಳ್ಬಿಡ್ತಮ್ಮ, ನಿನ್ ಕನ್ಯೆ ಕೊಟ್ಟ ಬಿಡ್ತಾರ. ಇವ ಅಂದ, ಯವ್ವ ತಂಗಿ ನಿನಗೆ ಎಷ್ಟು ಮಂದಿ ಅಣ್ಣ ತಮ್ಮಗಳು ಅಂದಮ್ಮ. ಆಕಿ ಪಿತ್ತ ನೆತ್ತಿಗಿರಿತ್ತಂತ. ಆಕಿ ಅಂದ್ಲು, ಯಪ್ಪ ಎಣ್ಣ ನನಗೆ ಇಲ್ಲಿ ತನಕ 3 ಮಂದಿ ಇದ್ರು, ನೀನ್ ಹಿಡ್ಕೊಂಡು 4 ಮಂದಿ ಆದ್ರೂ ಅಂತ. ಆಕಿ ಹೋಗಿದ್ದ ಎದಕ್ರಿ? ಎದಕ್ಕ? ಕನ್ಯೆ ನೋಡಕ್ ಹೋಗಿ ಯವ್ವ ತಂಗಿ ಅಂದ್ರೆ ಕನ್ಯೆ ಕೊಡ್ತಾನೆ ಯಾರು? ಯಾಕ? ಎಷ್ಟು ದೊಡ್ಡವ್ರದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಎಷ್ಟು ಜ್ಞಾನ ಐತಿ ಅನ್ನೋದು ಮುಖ್ಯ ಅದ. ಎಲ್ಲಿ ಬಾಗಬೇಕ, ಎಲ್ಲಿ ತಗ್ಗಬೇಕೆನ್ನುವಂತ ಜ್ಞಾನ ಇರ್ಬೇಕಂತ ಕರೀತಾರ. ಇಲ್ಲಂದ್ರ ಮನುಷ್ಯನಾಗಿ ಹುಟ್ಟಿನೂ ಕೂಡ ಶಗಣಿಯಾಗಿನ ಹುಳುಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, 2 ಒಂದ ಅಂತಾರ ಅವ್ರು. ಅವಕ್ಕೇನು ಗೊತ್ತಾಗಿಲ್ಲ. ಆಶ್ಚರ್ಯ ಏನು ಅಂತಂದ್ರ ಆಗರ್ಭ ಅಧಿಕಾರದ ಮತದೊಳಗೆ ಯಾವಾಗ ಬಂದಂತ ಸಮಯದೊಳಗ ಎಲ್ಲಲಿಂಗ ಮಹಾರಾಜರಿಂಗ್ ಹೊರಗೆ ಬಂದ ತಕ್ಷಣ ನೋಡಿದ ತಕ್ಷಣ ಅವ ನಮಸ್ಕಾರನೂ ಮಾಡಲಿಲ್ಲ. ಊರಾಗಿನ ಜನ ನಮಸ್ಕಾರ ಮಾಡಿದ್ರು. ಮಾಡಿದಾಗ ಯಾರವ ಅಂದ್ರು ಅವರು ಎಲ್ಲಲಿಂಗ ಮಹಾರಾಜರು, ಯಪ್ಪ ನಮ್ಮೂರಿಗೆ ನಮ್ಮ ತಾಲೂಕಿಗೆ ಹೊಸದಾಗಿ ಅಧಿಕಾರಿಯಾಗಿ ಬಂದಾನ ತಮ್ಮ, ನಿನಗೊಂದು ನೆನಪಿರಲಿ, ಹಿಂಗ ಬಂದಾನಂತಂದ್ರ ಬಹಳ ಆಶ್ಚರ್ಯ ಏನು ಅಂತಂದ್ರೆ ಅಧಿಕಾರಿಯಾಗಿ ಬಂದಿರಬಹುದ, ಬಟ್ ಅವನು ಕುರ್ಚೆ ಏನದಲ್ಲ, ಅವನು ಕುಂದ್ರುವಂತ ಕುರ್ಚೆ ತಮ್ಮ ಅವನ ಹೆಸರೇ ಇಲ್ಲದ ಅಂದ್ರ ಅವರು. ಅವ ಕುಂದ್ರುವಂತ ಆಸನ ಅವನ ಹೆಸರಲ್ಲೇ ಇಲ್ಲ ತಮ್ಮ ಅಂದ್ಕೊಳ್ಳೆ ಅಟ್ ಹೇಳಿ ಹೋಗ್ಬಿಟ್ರು ಅವ್ರು. ಅವಂದ ಅಧಿಕಾರಿಗೆ ಹೊಸದಾಗಿ ಬಂದೀನಿ,
ನನ್ನ ಅಧಿಕಾರ ನನ್ನ ಕುರ್ಚಿ ಇಲ್ಲ ಅಂತ ಹೇಳ್ತಾನೆ. ಇವ ಯಾರಿರ್ಬೇಕು ಅನ್ನೋದ್ರೊಳಗ ಅಷ್ಟ ಅನ್ನದ ಅಷ್ಟೇ ತಡ ಮೇಲಿಂದ ಬುಲಾವ್ ಬಂತು. ಮೇಲಿಂದ ಬುಲಾವ್ ಬಂತು ಏನಂತಂದ್ರೆ ನಿಮ್ಮನ್ನ ಅಧಿಕಾರದಿಂದ ಕಿತ್ತು ಒಗದಾರ ಅಂತ ಹೇಳಿ. ಯಾವಾಗ ನಿಮ್ಮನ್ನ ಅಧಿಕಾರದಿಂದ ಕಿತ್ತು ಒಗದ್ರಂತೆ ಬುಲಾವ್ ಬಂತ, ಇವ ತಂಡ ಹೊಡೆದಿವ. ಯಾಕ? ಅಧಿಕಾರದ ಮತ ಇತ್ತಲ್ಲ. ಇತ್ತದ ಕೆಲವೊಬ್ಬರಿಗೆ ಏನ್ರ ಕೊಟ್ಟು ಬಿಟ್ರೆ ಸಾಕ, ನನ್ನ ಅಂತವನು ಯಾವನಿಲ್ಲ, ನಾನ ಮಾಡುವಂತಿರ್ತಾರ ಬಾಳ ಮಂದಿ. ಅಧಿಕಾರದ ಮತ ಯಾವಾಗ ಇರ್ಬೇಕಾದ್ರ ಎಲ್ಲಿ ಬಗ್ಬೇಕ, ಮಹಾತ್ಮರಿ ತಗ್ಬೇಕ, ಬಾಗ್ಬೇಕ ಅನ್ನೋದನ್ನ ಮರ್ತು ಬಿಟ್ಟಿದ್ದ. ನೆನಪಿರ್ಲಿ ತಾಯಿ, ಮರ್ತಂತ ಸಮಯದೊಳಗ ಯಲ್ಲಾಲಿಂಗ ಮಹಾರಾಜರು ಹೇಳಿರ್ತಕ್ಕಂಥ ಮಾತನ್ನ ಕೇಳಿ ಅಧಿಕಾರಿ ಅಂದ, ಕುರ್ಚಿ ಇವನ ಹೆಸರಲ್ಲೇ ಉಳಿದಿಲ್ಲ ಅಂದ್ಕೊಳ್ಳೆ, ಬುಲಾವ್ ಬಂದ್ಕೊಳ್ಳೆ ಸೀದಾ ಓಡಿ ಹೋಗಿ ಯಲ್ಲಾಲಿಂಗ ಮಹಾರಾಜರ ಪಾದಕ್ಕೆ ಹಿಡ್ಕೊಂಡೆ. ಯಪ್ಪ, ನನ್ನ ಹೆಂಡತಿ ಮಕ್ಕಳದಾರ, ಇದ್ರ ಮ್ಯಾಗ ನನ್ನ ಜೀವನ, ನಿಮ್ಮ ಮಾತನ್ನ ಕೇಳಾರ ಸುಮ್ಮನೆ ಕುಂತು ಬಿಟ್ನೆಪ್ಪ. ನಿಮ್ಮ ಮಾತು ಸತ್ಯ ಐತಿ, ಯಾಕ ಇದು ಕುರ್ಚಿ ನನಗಲ್ಲ, ನನ್ನನ್ನ ತೆಗೆದು ಹಾಕ್ಯಾರ ಅಂತ ತಿಳ್ಕೊಂಡು ಬುಲಾವ್ ಬಂದೈತಿಪ್ಪ, ಹೆಂಗಾರ ಮಾಡಿ ನನ್ನನ್ನ ಹೊಳೆ ಮತ್ತ ಅಧಿಕಾರಕ್ಕೆ ಬರು ಮಾಡ್ರಿ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜರಿಗೆ ಬೇಡಿಕೊಂಡಂತ ಸಮಯದೊಳಗೆ ಯಲ್ಲಾಲಿಂಗ ಮಹಾರಾಜರಂದ್ರು, ತಮ್ಮ ಎಲ್ಲಿ ತಗ್ಬೇಕ ಅಲ್ಲಿ ತಗ್ಬೇಕ, ಎಲ್ಲಿ ಬಾಗ್ಬೇಕ ಅಲ್ಲಿ ಬಾಗ್ಬೇಕ. ಇಷ್ಟ ಅಲ್ಲ, ಬರೀ ಗುರುವಿಗಲ್ಲ, ಒಂದು ಹೆಣ್ಣಿಗೆ ಮುತ್ತೈದಿ ಭಾಗ್ಯ ಸಿಗ್ಬೇಕನ್ನಂಗಿತ್ತಂದ್ರ ಗಂಡ ಇರು ತನಕನು ಕೂಡ ಮುತ್ತೈದಿ ಅಂತ ಕರೀತಾರ. ಗಂಡ ಹೋನಂದ್ರೆ ಯಾರೋ ಕರೀದಲ್ಲ. ಯಾಕ? ಗಂಡನ ಪಾದವನ್ನ ನಮಸ್ಕಾರ ಮಾಡೋದು ಕೂಡ ಒಂದು ಭಾಗ್ಯ, ಅದು ಸೌಭಾಗ್ಯ. ಯಾಕ? ಅದು ಮಾಂಗಲ್ಯ ಭಾಗ್ಯವನ್ನ ಗಟ್ಟಿಯಾಗಿಡ್ತದ. ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡೋದು ಸೌಭಾಗ್ಯ. ತಂದೆ ತಾಯಿಗಳ ಪಾದಕ್ಕೆ ಹಿರಿಯರಿಗೆ ಭಾಗಕ್ಕ ಬೇಕ. ಗುರು ಅದನಂದ್ರ ಗುರುವಿನ ಪಾದಕ್ಕೆ ಭಾಗಬೇಕು. ತಮ್ಮ ಆತೋಗ ಭಾಗಿದಿಲ್ಲ, ಮತ್ತೊಳ್ಳೆ ಹೆಂಗಿದ್ ಹಂಗ ಆಗತ್ ಹೋಗ ಅನ್ನೋದ್ರೊಳಗ ಮನಿ ಮುಟ್ಟದ್ರೊಳಗ ಹೊಳ್ಳಿ ಮತ್ತ ಹೆಂಗಿದ್ದ ನೌಕರಿದ ಹೊಳ್ಳಿ ಮತ್ತ ಬಂದು ನೀವು ಸೇರ್ಬೇಕು ಡ್ಯೂಟಿಗೆ ಅಂತ ತಿಳ್ಕೊಂಡು ಮತ್ತ ಬುಲಾವ್ ಬಂತಂತ. ಯಾಕ? ಯಲ್ಲಾಲಿಂಗ ಮಹಾರಾಜರ ಆಶೀರ್ವಾದ. ಇಂಥ ಯಲ್ಲಾಲಿಂಗ ಮಹಾರಾಜರು ಸಂಚಾರ ಮಾಡ್ಕೊಂತ ಹಳ್ಳಿಗೆ ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಾಗೆನೆ ಸಂಚಾರ ಮಾಡ್ತಾ 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 ನಾಳಿನ ದಿವಸ ಮುಗುಳು ಕೊಡಕ್ಕೆ ಬರ್ತಾರೆ. ಅದು ಹೇಗೆ?